ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಡಿವೈನ್ ಕನ್ನಡ ಎಂಬ ಈ ಜ್ಞಾನದ ಜಗತ್ತಿಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಲ್ಲಿ ನಾವು ಜ್ಯೋತಿಷ್ಯವನ್ನ ಕೇವಲ ಗ್ರಹಗಳ ಚಲನೆ ಅಥವಾ ಭವಿಷ್ಯ ಹೇಳುವ ಒಣ ಮಾತುಗಳಾಗಿ ನೋಡುವುದಿಲ್ಲ. ಇಲ್ಲಿ ನಾವು ನಿಮ್ಮ ಮನಸ್ಸಿನ ಗೊಂದಲ, ನಿಮ್ಮ ಮೌನ ತ್ಯಾಗ, ನಿಮ್ಮ ಒಳಗಿನ ಅಸ್ಪಷ್ಟ ಪ್ರಶ್ನೆಗಳು ಮತ್ತು ನಿಮ್ಮ ಆತ್ಮ ಹುಡುಕುತ್ತಿರುವ ಆ ಸಮತೋಲನವನ್ನು ಅರಿತು ಮಾತನಾಡುತ್ತೇವೆ. ಇಂದು ನಾನು ಮಾತನಾಡುತ್ತಿರುವುದು ರಾಶಿಚಕ್ರದ ಅತ್ಯಂತ ಸುಂದರ, ನ್ಯಾಯಪರ, ಸಂಬಂಧಗಳನ್ನ ಗೌರವಿಸುವ ಮತ್ತು ಶಾಂತಿಯ ಪ್ರತೀಕವಾದ ತುಲಾರಾಶಿಯ ಬಗ್ಗೆ. ನನ್ನ ಪ್ರೀತಿಯ ತುಲಾರಾಶಿಯ ಸಹೋದರ ಸಹೋದರಿಯರೇ, ನಿಮ್ಮ ಬಗ್ಗೆ ಜನ ಸಾಮಾನ್ಯವಾಗಿ ಆಡುವ ಮಾತೇನು ಗೊತ್ತಾ? ಇವರು ನಿರ್ಧಾರ ತೆಗೆದುಕೊಳ್ಳಲು ತುಂಬಾ ಸಮಯ ತೆಗೆದುಕೊಳ್ಳುತ್ತಾರೆ. ಇವರು ಎಲ್ಲರನ್ನೂ ಸಂತೋಷಪಡಿಸಲು ನೋಡುತ್ತಾರೆ. ಇವರು ತಮ್ಮನ್ನು ತಾವು ಮರೆತು ಬಿಡುತ್ತಾರೆ. ಇವರಿಗೆ ಇಲ್ಲ ಅಂತ ಹೇಳಕ್ಕೆ ಬರೋದೇ ಇಲ್ಲ. ಈ ಮಾತುಗಳಲ್ಲಿ ಸ್ವಲ್ಪ ಸತ್ಯ ಇದೆ, ಆದರೆ ಇದು ಸಂಪೂರ್ಣ ಸತ್ಯ ಅಲ್ಲ. ನೀವು ನಿರ್ಧಾರ ತೆಗೆದುಕೊಳ್ಳಲು ತಡ ಮಾಡುವುದು ನೀವು ದುರ್ಬಲರಾಗಿದ್ದರಿಂದಲ್ಲ ಅಥವಾ ನಿಮಗೆ ಬುದ್ಧಿ ಇಲ್ಲದಿದ್ದರಿಂದಲ್ಲ. ನನ್ನ ನಿರ್ಧಾರದಿಂದ ಯಾರಿಗೂ ನೋವಾಗಬಾರದು, ಯಾರಿಗೂ ಅನ್ಯಾಯ ಆಗಬಾರದು ಅನ್ನೋ ಶುದ್ಧ ಮನಸ್ಸಿನಿಂದ. ನೀವು ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸುವುದು ನಿಮಗೆ ಸ್ವಾಭಿಮಾನ ಇಲ್ಲದ ಕಾರಣದಿಂದಲ್ಲ. ನಿಮ್ಮ ಹೃದಯದಲ್ಲಿ, ನಿಮ್ಮ ರಕ್ತದಲ್ಲಿ ಸಹಾನುಭೂತಿ, ಎಂಪತಿ ಹೆಚ್ಚು ಇರುವುದರಿಂದ, ಬೇರೆಯವರ ಕಷ್ಟವನ್ನು ನಿಮ್ಮ ಕಷ್ಟ ಎಂದು ಭಾವಿಸುವುದರಿಂದ. ಆದರೆ ಈ ಒಳ್ಳೆಯ ಗುಣಗಳೇ ಕಳೆದ ಕೆಲವು ವರ್ಷಗಳಲ್ಲಿ, ವಿಶೇಷವಾಗಿ 2023, 2024, 2025ರಲ್ಲಿ ನಿಮ್ಮನ್ನು ತುಂಬಾ ದಣಿಸಿವೆ. ನೀವು ಎಲ್ಲರ ಮಾತು ಕೇಳಿದ್ದೀರಿ, ಎಲ್ಲರ ಕಣ್ಣೀರು ಒರೆಸಿದ್ದೀರಿ, ಎಲ್ಲರ ಭಾವನೆ ಅರ್ಥ ಮಾಡಿಕೊಂಡಿದ್ದೀರಿ. ಆದರೆ ನಿಮ್ಮ ಮನಸ್ಸಿನ ಮಾತನ್ನ ನೀವು ಎಷ್ಟು ಬಾರಿ ಕೇಳಿದ್ದೀರಿ? ನಿಮ್ಮ ಕಣ್ಣೀರು ಒರೆಸುವವರು ಯಾರು? ರಾತ್ರಿ ಮೌನವಾಗಿದ್ದಾಗ, ಎಲ್ಲರೂ ಮಲಗಿದ ಮೇಲೆ ಒಂದು ಪ್ರಶ್ನೆ ನಿಮ್ಮನ್ನ ಕಾಡಿರಬಹುದು. ನಾನು ಎಲ್ಲರಿಗಾಗಿ ಸರಿಹೋಗ್ತಿದ್ದೇನೆ, ಎಲ್ಲರನ್ನೂ ಖುಷಿಪಡಿಸ್ತಿದ್ದೇನೆ, ಆದರೆ ನನಗೆ ಯಾವಾಗ ಸರಿಯಾಗ್ತದೆ? ನನ್ನ ಖುಷಿಯಲ್ಲಿ? ತುಲಾರಾಶಿಯವರೇ, ಸಮಾಧಾನವಾಗಿರಿ. 2026 ಈ ಪ್ರಶ್ನೆಗೆ ಉತ್ತರ ಕೊಡಲು ಬರುತ್ತಿದೆ. ಇದು ನಿಮ್ಮ ಪಾಲಿಗೆ ಸ್ವಯಂ ಮೌಲ್ಯ, ಸೆಲ್ಫ್ ವರ್ತ್, ಸ್ಪಷ್ಟ ನಿರ್ಧಾರ, ಕ್ಲಿಯರ್ ಡಿಸಿಷನ್ಸ್ ಮತ್ತು ಆತ್ಮಸಮತೋಲನದ ಇನ್ನರ್ ಬ್ಯಾಲೆನ್ಸ್ನ ವರ್ಷ. ತುಲಾರಾಶಿಯ ಅಧಿಪತಿ ಮತ್ತು 2026ರ ಪಾಠ. ತುಲಾರಾಶಿಯ ಅಧಿಪತಿ ಯಾರು? ಶುಕ್ರಗ್ರಹ, ವೀನಸ್. ಶುಕ್ರ ಎಂದರೆ ಸಂಬಂಧಗಳು, ಶುಕ್ರ ಎಂದರೆ ಸೌಂದರ್ಯ, ಶುಕ್ರ ಎಂದರೆ ಸೌಮ್ಯತೆ. ಆದರೆ ಈ ಶುಕ್ರನಿಗೆ ಒಂದು ನೆರಳು ಇದೆ, ಅದೇನು ಗೊತ್ತಾ? ಇತರರ ಅಭಿಪ್ರಾಯಕ್ಕೆ, ಅದರ್ಸ್ ಒಪಿನಿಯನ್ಸ್ಗೆ ಅತಿಯಾದ ಮೌಲ್ಯ ಕೊಡುವುದು. ತನ್ನ ಅಗತ್ಯಗಳನ್ನು ಹಿಂದೆ ಸರಿಸಿ ಬೇರೆಯವರ ಅಗತ್ಯಗಳನ್ನು ಮುಂದೆ ಇಡುವುದು. ಒಂಟಿತನಕ್ಕೆ ಹೆದರಿ ಇಷ್ಟವಿಲ್ಲದಿದ್ದರೂ ಸಂಬಂಧಗಳನ್ನು ಉಳಿಸಿಕೊಳ್ಳುವುದು. 2026ರಲ್ಲಿ ಶುಕ್ರನ ಶಕ್ತಿ ನಿಮ್ಮ ವಿರುದ್ಧವಲ್ಲ, ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ. ಈ ವರ್ಷ ನೀವು ಕಲಿಯುವ ಒಂದೇ ಒಂದು ದೊಡ್ಡ ಪಾಠ. ಸಮತೋಲನ ಎಂದರೆ ಕೇವಲ ಎಲ್ಲರಿಗೂ ಸಮಾನವಾಗಿ ಕೊಡುವುದಲ್ಲ, ಆ ತಕ್ಕಡಿಯಲ್ಲಿ ಒಂದು ಕಡೆ ನಿಮ್ಮನ್ನೂ ಇಟ್ಟುಕೊಂಡು ನಿಮಗೂ ಸಮಾನವಾಗಿ ಕೊಡುವುದು. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸಿದ್ದನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಸಂಬಂಧಗಳಲ್ಲಿ ಗೊಂದಲ. ಇವರು ನನ್ನನ್ನು ಅರ್ಥ ಮಾಡಿಕೊಂಡಿದ್ದಾರಾ ಎಂಬ ಸಂಶಯ. ನಿರ್ಧಾರಗಳಲ್ಲಿ ತಡ. ಹಣಕಾಸಿನಲ್ಲಿ ಅಸ್ಥಿರತೆ. ಮತ್ತು ಒಳಗೊಳಗೆ ಒಂದು ಭಯ. ನಾನು ತಪ್ಪು ಆಯ್ಕೆ ಮಾಡ್ಬಿಡ್ತೀನಾ? ನಾನು ತಪ್ಪು ನಿರ್ಧಾರ ತೆಗೆದುಕೊಂಡ್ರೆ ಏನು ಗತಿ? ಈ ಭಯವೇ ನಿಮ್ಮನ್ನು ಮುಂದೆ ಸಾಗದಂತೆ ಒಂದೇ ಜಾಗದಲ್ಲಿ ನಿಲ್ಲುವಂತೆ ಮಾಡಿದೆ. 2026 ಈ ಭಯವನ್ನು ನಿಧಾನವಾಗಿ ಕರಗಿಸುತ್ತದೆ. ಈ ವರ್ಷ ನಿಮ್ಮೊಳಗೆ ಒಂದು ಹೊಸ ಧೈರ್ಯ ಹುಟ್ಟುತ್ತದೆ. ನಾನು ನನ್ನ ಮಾತನ್ನ ಕೇಳಬಹುದು, ನನ್ನ ನಿರ್ಧಾರ ತಪ್ಪಾದರೂ ಸರಿ, ಸರಿಯಾದರೂ ಸರಿ, ಅದು ನನ್ನದು. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ.
ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. ವೃತ್ತಿ ಮತ್ತು ಜೀವನದ ದಿಕ್ಕು, ಕರಿಯರ್ ಆ್ಯಂಡ್ ಡಿರೆಕ್ಷನ್, ಆಯ್ಕೆಯ ಧೈರ್ಯ. ವೃತ್ತಿ ಮತ್ತು ಜೀವನದ ದಿಕ್ಕಿನ ಬಗ್ಗೆ ಮಾತನಾಡೋಣ. ತುಲಾ ರಾಶಿಯವರೇ, ನೀವು ಕೆಲಸದಲ್ಲಿ ಕೇವಲ ಹಣಕ್ಕಾಗಿ ದುಡಿಯುವವರಲ್ಲ. ನೀವು ಅಲ್ಲಿಯೂ ಒಂದು ಸಮತೋಲನ, ವರ್ಕ್ ಲೈಫ್ ಬ್ಯಾಲೆನ್ಸ್ ಹುಡುಕುವವರು. ನಿಮಗೆ ಕೇವಲ ಸಂಬಳ ಸಾಲದು, ನಿಮಗೆ ಅಲ್ಲಿ ಗೌರವ ಬೇಕು, ಒಳ್ಳೆಯ ವಾತಾವರಣ ಬೇಕು, ಮತ್ತು ಮುಖ್ಯವಾಗಿ ಮನಃಶಾಂತಿ ಬೇಕು. ಗಲಾಟೆ, ಜಗಳ ಇರುವ ಜಾಗದಲ್ಲಿ ನೀವು ಕೆಲಸ ಮಾಡಲಾರಿರಿ. ಕಳೆದ ವರ್ಷಗಳಲ್ಲಿ ನೀವು ಕೆಲಸದ ಬಗ್ಗೆ ಗೊಂದಲ ಅನುಭವಿಸುತ್ತಿರಬಹುದು. ಇದೇ ಕೆಲಸ ಮುಂದುವರಿಸಲೇ ಅಥವಾ ಬದಲಾವಣೆ ಬೇಕಾ? ನಾನು ಇದಕ್ಕೆ ಯೋಗ್ಯನಾ ಅಥವಾ ಬೇರೆ ಏನಾದರೂ ಮಾಡ್ಬೇಕಾ? ಈ ಪ್ರಶ್ನೆಗಳು ನಿಮ್ಮನ್ನ ಕಾಡಿವೆ. 2026 ಈ ಗೊಂದಲಕ್ಕೆ ದಿಕ್ಕು ತೋರಿಸುವ ವರ್ಷ. ವರ್ಷದ ಆರಂಭದಲ್ಲಿ ಜನವರಿ ಮತ್ತು ಫೆಬ್ರವರಿಯಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು. 2 ಆಯ್ಕೆಗಳು ನಿಮ್ಮ ಮುಂದೆ ಬರಬಹುದು, ಇದಾ ಅಥವಾ ಅದಾ. ಇಲ್ಲಿ ಒಂದು ಮಾತು ನೆನಪಿಡಿ, ಎಲ್ಲರಿಗೂ ಸರಿಹೋಗುವ ದಾರಿ ನಿಮಗೆ ಸರಿಹೋಗಲೇಬೇಕು ಅನ್ನೋದಿಲ್ಲ. ನಿಮ್ಮ ದಾರಿ ಬೇರೆ ಇರಬಹುದು. ಈ ವರ್ಷ ನಿಮ್ಮ ಮೌಲ್ಯಕ್ಕೆ ತಕ್ಕ ಕೆಲಸವನ್ನು ಆಯ್ಕೆ ಮಾಡುವ ಧೈರ್ಯ ನಿಮಗೆ ಬರುತ್ತದೆ. ಬಡ್ತಿ ಮತ್ತು ಸ್ಥಳ ಬದಲಾವಣೆಯ ಯೋಗಗಳು ದ್ವಿತೀಯಾರ್ಧದಲ್ಲಿ ಬಲವಾಗಿವೆ. ವ್ಯಾಪಾರ ಮಾಡುವ ತುಲಾ ರಾಶಿಯವರೇ, ನಿಮಗೆ ಜನರ ಜೊತೆ ಕೆಲಸ ಮಾಡುವ ಅದ್ಭುತ ಶಕ್ತಿಯಿದೆ. ನೀವು ಎದುರಿನವರ ಮನಸ್ಸನ್ನು ಓದಬಲ್ಲಿರಿ. ಪಾರ್ಟ್ನರ್ಶಿಪ್, ಕನ್ಸಲ್ಟಿಂಗ್, ಡಿಸೈನ್, ಫ್ಯಾಷನ್, ಕಾನೂನು, ಲಾ, ಮಾಧ್ಯಮ ಮತ್ತು ಸೇವಾ ಕ್ಷೇತ್ರ ಇವುಗಳಲ್ಲಿ ನಿಮಗೆ ಉತ್ತಮ ಯೋಗವಿದೆ. ಆದರೆ ಒಂದೆಚ್ಚರಿಕೆ, ವ್ಯಾಪಾರದಲ್ಲಿ ಎಲ್ಲರ ಮಾತು ಕೇಳುತ್ತಾ ಎಲ್ಲರನ್ನೂ ಮೆಚ್ಚಿಸಲು ಹೋಗಿ ನಿಮ್ಮ ಒಳಗಿನ ಧ್ವನಿಯನ್ನು, ಇಂಟ್ಯೂಷನ್ ಅನ್ನು ಮರೆತರೆ ನಷ್ಟ ಆಗಬಹುದು. ವ್ಯಾಪಾರ ಬೇರೆ, ಸ್ನೇಹ ಬೇರೆ, ಇದನ್ನು ಪ್ರತ್ಯೇಕಿಸಿ. ಹಣ ಮತ್ತು ಆರ್ಥಿಕ ಸ್ಥಿತಿ, ಮನಿ ಅಂಡ್ ಫೈನಾನ್ಸ್, ಸ್ಥಿರತೆಯ ಹುಡುಕಾಟ. ಹಣ ಮತ್ತು ಆರ್ಥಿಕ ಸ್ಥಿತಿಯಿಂದ ಮುಂದುವರಿಯೋಣ. ತುಲಾ ರಾಶಿಯವರೇ, ನೀವು ಹಣವನ್ನ ಕೇವಲ ನೋಟಿನ ಕಂತೆ ಅಥವಾ ದುಡ್ಡಾಗಿ ನೋಡುವುದಿಲ್ಲ. ನೀವು ಅದನ್ನು ಭದ್ರತೆ, ಸೆಕ್ಯೂರಿಟಿ, ಸಮಾಜದಲ್ಲಿ ಗೌರವ ಮತ್ತು ಸಂಬಂಧಗಳ ಸ್ಥಿರತೆಯ ಸಂಕೇತವಾಗಿ ನೋಡುತ್ತೀರಿ. ಹಣ ಇದ್ದರೆ ಸಂಬಂಧಗಳು ಚೆನ್ನಾಗಿರುತ್ತವೆ ಎಂಬ ವಾಸ್ತವ ನಿಮಗೆ ಗೊತ್ತು. ಕಳೆದ ಕೆಲವು ವರ್ಷಗಳಲ್ಲಿ ಹಣ ಕೈಗೆ ಬಂದರೂ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಖರ್ಚು ಹೆಚ್ಚಾಯಿತು, ಉಳಿಸುವಿಕೆ, ಸೇವಿಂಗ್ಸ್ ಕಡಿಮೆಯಾಯಿತು. ಮತ್ತು ಒಳಗೊಳಗೆ ಒಂದು ಆತಂಕ. ಭವಿಷ್ಯ ಸುರಕ್ಷಿತವಾ? ನಾಳೆ ಏನಾದರೂ ಆದ್ರೆ ನನ್ಹತ್ರ ಏನಿದೆ? 2026ರಲ್ಲಿ ಈ ಆತಂಕ ನಿಧಾನವಾಗಿ ಕಡಿಮೆಯಾಗುತ್ತದೆ. ಆದಾಯದಲ್ಲಿ ಸ್ಥಿರತೆ, ಸ್ಟೆಬಿಲಿಟಿ ಬರುತ್ತದೆ. ಇದು ರಾತ್ರೋರಾತ್ರಿ ಶ್ರೀಮಂತರಾಗುವ ವರ್ಷವಲ್ಲ, ಆದರೆ ಹಠಾತ್ ದೊಡ್ಡ ಲಾಭಕ್ಕಿಂತ ನಿರಂತರವಾಗಿ ತಿಂಗಳಿಗೆ ಸರಿಯಾಗಿ ಹಣ ಹರಿಯುವ ಅನುಭವ ಬರುತ್ತದೆ. ಇದು ನಿಮಗೆ ಹೆಚ್ಚು ನೆಮ್ಮದಿ ಕೊಡುತ್ತದೆ. ಪಾರ್ಟ್ನರ್ಶಿಪ್ ಮೂಲಕ ಲಾಭದ ಅವಕಾಶಗಳು ಬರುತ್ತವೆ. ಆದರೆ ತುಲಾ ರಾಶಿಯವರೇ, ದಯವಿಟ್ಟು ಕೇಳಿ. ಒಪ್ಪಂದ ಮಾಡುವಾಗ, ಹಣ ಕೊಡುವಾಗ ಅಥವಾ ತೆಗೆದುಕೊಳ್ಳುವಾಗ ಎಲ್ಲವನ್ನೂ ಬರವಣಿಗೆಯಲ್ಲಿ, ರಿಟರ್ನ್ ಅಗ್ರಿಮೆಂಟಲ್ಲಿ ಸ್ಪಷ್ಟಗೊಳಿಸಿ. ನಿಮ್ಮ ನಂಬಿಕೆ ದೊಡ್ಡದು, ಆದರೆ ಹಣದ ವಿಷಯದಲ್ಲಿ ಸ್ಪಷ್ಟತೆ ಇನ್ನೂ ದೊಡ್ಡದು. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳು, ಲವ್ ಅಂಡ್ ರಿಲೇಶನ್ಶಿಪ್ಸ್, ಸಮಾನತೆಯ ಪಾಠ. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ತುಲಾ ರಾಶಿಯವರ ಜೀವನದಲ್ಲಿ ಇದು ಅತ್ಯಂತ ಪ್ರಮುಖ, ಉಸಿರಿನಷ್ಟೇ ಮುಖ್ಯವಾದ ಕ್ಷೇತ್ರ. ನೀವು ಪ್ರೀತಿಯಿಲ್ಲದೆ ಬದುಕಲಾರಿರಿ. ನೀವು ಸಂಬಂಧಗಳಲ್ಲಿ ಸಮತೋಲನ ಹುಡುಕುತ್ತೀರಿ. ಕೊಡುವುದರಲ್ಲಿ ನೀವು ಹಿಂದೆ ಹೋಗುವುದಿಲ್ಲ, ತ್ಯಾಗ ಮಾಡುವುದರಲ್ಲಿ ಮೊದಲಿಗರು. ಎದುರಿನವರು ಒಂದು ಮಾತು ಹೇಳಿದರೆ ಅವರ 10 ಅರ್ಥಗಳನ್ನು ನೀವು ಗ್ರಹಿಸುತ್ತೀರಿ. ಆದರೆ ನಿಮ್ಮ ಹೃದಯ ಆಳದಲ್ಲಿ ಕೇಳುವುದು ಒಂದೇ: ನಾನು ಇವರಿಗೆ ಕೊಡುವಷ್ಟು ಪ್ರೀತಿ, ಪ್ರಾಮುಖ್ಯತೆ ನನಗೂ ಸಿಗುತ್ತಿದೆಯಾ? ನಾನು ಬಿದ್ದಾಗ ಇವರು ಬರುತ್ತಾರಾ? 2026ರಲ್ಲಿ ಈ ಪ್ರಶ್ನೆಗೆ ಉತ್ತರ ಸಿಗುತ್ತದೆ.
ಯಾರು ನಿಮ್ಮನ್ನ ಗೌರವಿಸುತ್ತಾರೆ, ಯಾರು ನಿಮ್ಮ ಮಾತನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ, ಅವರ ಜೊತೆ ನಿಮ್ಮ ಬಂಧ ಗಟ್ಟಿಯಾಗುತ್ತದೆ. ಮದುವೆಯ ಮಾತುಕತೆಗಳು ಸಫಲವಾಗುತ್ತವೆ. ಆದರೆ ಯಾರು ನಿಮ್ಮ ಸೌಮ್ಯತೆಯನ್ನು, ನಿಮ್ಮ ಒಳ್ಳೆಯತನವನ್ನು ದೌರ್ಬಲ್ಯ, ವೀಕ್ನೆಸ್ ಎಂದು ಭಾವಿಸುತ್ತಾರೋ ಅವರಿಂದ ನೀವು ನಿಧಾನವಾಗಿ ಜಗಳ ಇಲ್ಲದೆ ದೂರವಾಗುತ್ತೀರಿ. ಇದು ಆರಂಭದಲ್ಲಿ ನೋವು ತರಬಹುದು, ಯಾಕೆಂದರೆ ಸಂಬಂಧ ಕಡಿದುಕೊಳ್ಳುವುದು ನಿಮಗೆ ಇಷ್ಟವಿಲ್ಲ. ಆದರೆ ಇದೇ ನಿಮ್ಮ ಆತ್ಮ ಸಮತೋಲನ, ಸೆಲ್ಫ್ ಬ್ಯಾಲೆನ್ಸ್. ವಿಷಕಾರಿ ಸಂಬಂಧಕ್ಕಿಂತ ಒಂಟಿತನ ಲೇಸು. ವಿವಾಹಕ್ಕೆ ಕಾಯುತ್ತಿರುವ ತುಲಾರಾಶಿಯವರಿಗೆ 2026ರ ಮಧ್ಯಭಾಗದಲ್ಲಿ ಸಮಾನ ಮನಸ್ಸಿನ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಸಂಗಾತಿ ಸಿಗುವ ಯೋಗವಿದೆ. ವಿವಾಹಿತರಿಗೆ ಒಂದು ಮಾತು ಮುಖ್ಯ. ನಿಮ್ಮ ಭಾವನೆಗಳನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಕೊರಗಬೇಡಿ. ತೂಕ ತೂಗಿ ಮಾತನಾಡುವುದಕ್ಕಿಂತ ಒಮ್ಮೊಮ್ಮೆ ನೇರವಾಗಿ, ಸ್ಪಷ್ಟವಾಗಿ ಹೇಳುವುದು ಉತ್ತಮ. ಕುಟುಂಬ ಮತ್ತು ಆರೋಗ್ಯ, ಫ್ಯಾಮಿಲಿ ಅಂಡ್ ಹೆಲ್ತ್, ಸ್ವಯಂ ಆರೈಕೆಯ ಸಮಯ. ಕುಟುಂಬ, ಪೋಷಕರು ಮತ್ತು ಮಕ್ಕಳ ವಿಚಾರದಲ್ಲಿ 2026 ನಿಮಗೆ ಹೊಸ ದೃಷ್ಟಿಕೋನ ಕೊಡುತ್ತದೆ. ಇಷ್ಟು ದಿನ ನೀವು ಮನೆಯಲ್ಲಿ ಎಲ್ಲರ ಮಧ್ಯೆ ಸೇತುವೆಯಾಗಿದ್ದೀರಿ. ಬ್ರಿಡ್ಜ್, ಜಗಳ ಬಿಡಿಸುವುದು, ಸಮಾಧಾನ ಮಾಡುವುದು ನಿಮ್ಮ ಕೆಲಸವಾಗಿತ್ತು. ಈ ವರ್ಷ ನಿಮಗೂ ಆಧಾರ ಬೇಕು, ನಿಮಗೂ ಒಂದು ಹೆಗಲು ಬೇಕು ಅನ್ನೋದನ್ನು ನೀವು ಒಪ್ಪಿಕೊಳ್ಳುತ್ತೀರಿ. ಪೋಷಕರ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನ ಬೇಕಾಗಬಹುದು, ಆದರೆ ಅವರ ಬೆಂಬಲ ನಿಮಗೆ ದೊಡ್ಡ ಮನೋಬಲ ನೀಡುತ್ತದೆ. ಮಕ್ಕಳ ವಿಚಾರದಲ್ಲಿ ಅವರ ಶಿಕ್ಷಣ ಅಥವಾ ಭವಿಷ್ಯಕ್ಕೆ ಸಂಬಂಧಿಸಿದ ಮುಖ್ಯ ನಿರ್ಧಾರಗಳು ಆಗಬಹುದು. ನಿಮ್ಮ ನಿರ್ಧಾರ ಅವರಿಗೆ ದಾರಿದೀಪವಾಗುತ್ತದೆ. ಆರೋಗ್ಯದ ವಿಷಯಕ್ಕೆ ಬಂದರೆ ತುಲಾರಾಶಿಯವರೇ, ನಿಮ್ಮ ದೇಹದ ಸಮಸ್ಯೆಗಳು ಬಹಳ ಬಾರಿ ನಿಮ್ಮ ಮನಸ್ಸಿನಿಂದಲೇ ಶುರುವಾಗುತ್ತವೆ. ಅತಿಯಾದ ಯೋಚನೆ, ನಿರ್ಧಾರಗಳಲ್ಲಿ ಗೊಂದಲ, ಕನ್ಫ್ಯೂಷನ್, ಎಲ್ಲರೂ ಚೆನ್ನಾಗಿರ್ಬೇಕಲ್ಲ ಎಂಬ ಒಳಗಿನ ಒತ್ತಡ, ಇವು ನೇರವಾಗಿ ನಿಮ್ಮ ಹಾರ್ಮೋನುಗಳ ಮತ್ತು ನಿದ್ರೆಯ ಮೇಲೆ ಪರಿಣಾಮ ಬೀರುತ್ತವೆ. 2026ರಲ್ಲಿ ಕಿಡ್ನಿ, ಮೂತ್ರನಾಳದ ಸೋಂಕು, ಇನ್ಫೆಕ್ಷನ್, ಸೊಂಟ ನೋವು ಮತ್ತು ಹಾರ್ಮೋನಲ್ ಸಮತೋಲನದ ಕಡೆ ಸ್ವಲ್ಪ ಹೆಚ್ಚು ಕಾಳಜಿ ಬೇಕು. ನೀರು ಹೆಚ್ಚು ಕುಡಿಯಿರಿ. ನಿಯಮಿತ ದಿನಚರ್ಯೆ, ದಿನಕ್ಕೆ ಸ್ವಲ್ಪ ಹೊತ್ತು ಮೌನವಾಗಿರುವುದು ಮತ್ತು ಸ್ವಯಂ ಆರೈಕೆ, ಸೆಲ್ಫ್ ಕೇರ್, ಇವು ನಿಮ್ಮ ಆರೋಗ್ಯದ ಕೀಲಿ. ಆಧ್ಯಾತ್ಮಿಕತೆ ಮತ್ತು ಪರಿಹಾರಗಳು, ಸ್ಪಿರಿಚುವಾಲಿಟಿ ಅಂಡ್ ರೆಮಿಡೀಸ್. ಆಧ್ಯಾತ್ಮಿಕವಾಗಿ 2026 ತುಲಾರಾಶಿಯವರಿಗೆ ಒಂದು ಮೃದುವಾದ ಆದರೆ ಗಟ್ಟಿಯಾದ ಪರಿವರ್ತನೆ ತರುತ್ತದೆ. ನೀವು ಅತಿಯಾಗಿ ಪೂಜೆ ಪುನಸ್ಕಾರ ಮಾಡುವವರಲ್ಲ, ನೀವು ಬದುಕಿನಲ್ಲಿ ಸಮತೋಲನ ಮತ್ತು ಸೌಂದರ್ಯವನ್ನು ಹುಡುಕುವವರು. ಈ ವರ್ಷ ನಿಮ್ಮ ಆತ್ಮವು ಅದೇ ಸಮತೋಲನವನ್ನು ಹುಡುಕುತ್ತದೆ. ಧ್ಯಾನ, ಮೆಡಿಟೇಷನ್, ನಿಸರ್ಗದ ಜೊತೆ ಸಮಯ ಕಳೆಯುವುದು, ಸಂಗೀತ ಕೇಳುವುದು, ಇವು ನಿಮ್ಮ ಮನಸ್ಸಿಗೆ ದೇವಸ್ಥಾನಕ್ಕಿಂತ ಹೆಚ್ಚು ಶಾಂತಿ ಕೊಡುತ್ತವೆ. ಸರಳ ಆದರೆ ಪರಿಣಾಮಕಾರಿ ಪರಿಹಾರಗಳು. ಶುಕ್ರನ ಆರಾಧನೆ. ನಿಮ್ಮ ರಾಶಾಧಿಪತಿ ಶುಕ್ರ. ಪ್ರತಿ ಶುಕ್ರವಾರ ಶುಕ್ರಗ್ರಹವನ್ನು ಮನಸ್ಸಿನಲ್ಲಿ ಸ್ಮರಿಸಿ ಲಕ್ಷ್ಮೀದೇವಿಯ ಆರಾಧನೆ ಮಾಡಿ. ಬಿಳಿ ಬಣ್ಣ. ಶುಕ್ರವಾರದಂದು ಬಿಳಿ ಅಥವಾ ಹಾಲಿನ ಬಣ್ಣದ ಬಟ್ಟೆ ಧರಿಸಿ, ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸುತ್ತದೆ. ದಾನ. ಸಾಧ್ಯವಾದರೆ ಬಡ ಮಹಿಳೆಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಿ, ಅವರಿಗೆ ಸಿಹಿ ತಿನ್ನಿಸಿ ಅಥವಾ ಬಟ್ಟೆ ದಾನ ಮಾಡಿ. ಇಲ್ಲ ಅನ್ನುವ ಕಲೆ. ನಿಮ್ಮ ಬಗ್ಗೆ ಕಾಳಜಿ ವಹಿಸಲು ನಿಮಗೆ ಇಷ್ಟವಿಲ್ಲದ ವಿಷಯಕ್ಕೆ ಇಲ್ಲ ಅನ್ನುವುದನ್ನು ನಿಧಾನವಾಗಿ ಕಲಿಯಿರಿ, ಅದೇ ನಿಮ್ಮ ಅತಿದೊಡ್ಡ ಪರಿಹಾರ. ಅಂತಿಮ ಸಂದೇಶ, ವಿದಾಯ ಮತ್ತು ಹಾರೈಕೆ. ತುಲಾರಾಶಿಯವರೇ, 2026 ನಿಮಗೆ ಹೇಳುವ ಸಂದೇಶ ಒಂದೇ. ಸಮತೋಲನ ಎಂದರೆ ನಿಮ್ಮನ್ನು ಕಳೆದುಕೊಳ್ಳುವುದು ಅಲ್ಲ, ಸಮತೋಲನ ಎಂದರೆ ನಿಮ್ಮನ್ನು ಗೌರವಿಸುವುದು. ನೀವು ಇಷ್ಟು ದಿನ ಎಲ್ಲರ ಜೀವನ ತೂಗಿದ್ದೀರಿ, ಎಲ್ಲರನ್ನೂ ಸರಿದೂಗಿಸಿದ್ದೀರಿ. ಈ ವರ್ಷ ನಿಮ್ಮ ಜೀವನವು ಸಮತೋಲನಕ್ಕೆ ಬರುತ್ತದೆ. ಈ ಮಾತು ನಿಮ್ಮ ಮನಸ್ಸಿಗೆ ತಟ್ಟಿದರೆ ನಿಮ್ಮೊಳಗಿನ ಧೈರ್ಯ ಹೆಚ್ಚಿಸಲು ಕಮೆಂಟ್ನಲ್ಲಿ ಓಂ ಶುಕ್ರಾಯ ನಮಃ ಎಂದು ಬರೆಯಿರಿ. ಶುಭವಾಗಲಿ. ನಿಮ್ಮ ಜೀವನ ಸುಂದರವಾಗಿರಲಿ. ಡಿವೈನ್ ಕನ್ನಡ. ನಮಸ್ಕಾರ ಸ್ನೇಹಿತರೆ, ಡಿವೈನ್ ಕನ್ನಡ ಎಂಬ ಈ ಶಕ್ತಿಶಾಲಿ ಜಗತ್ತಿಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಲ್ಲಿ ನಾವು ಜ್ಯೋತಿಷ್ಯವನ್ನು ಕೇವಲ ಗ್ರಹಗಳ ಚಲನೆ ಅಥವಾ ಭವಿಷ್ಯದ ಒಣ ಅಂಕಿಅಂಶಗಳಾಗಿ ನೋಡುವುದಿಲ್ಲ. ಇಲ್ಲಿ ನಾವು ನಿಮ್ಮೊಳಗಿನ ಬೆಂಕಿ, ನಿಮ್ಮ ಮೌನ ಶಕ್ತಿ, ನಿಮ್ಮ ನೋವಿನಿಂದ ಹುಟ್ಟಿದ ಅದಮ್ಯ ಧೈರ್ಯ ಮತ್ತು ನಿಮ್ಮ ಜೀವನ ಅನಿರೀಕ್ಷಿತ ತಿರುವು ಪಡೆಯುವ ಆ ಕ್ಷಣಗಳನ್ನು ಮಾತನಾಡುತ್ತೇವೆ. ಇಂದು ನಾನು ಮಾತನಾಡುತ್ತಿರುವುದು ರಾಶಿಚಕ್ರದ ಅತ್ಯಂತ ನಿಗೂಢ, ಗಾಢತೆ, ಪರಿವರ್ತನೆ, ರಹಸ್ಯ ಶಕ್ತಿ ಮತ್ತು ಅಜೇಯ ಮನೋಬಲದ ಪ್ರತೀಕವಾದ ವೃಶ್ಚಿಕ ರಾಶಿಯ ಬಗ್ಗೆ. ನನ್ನ ವೃಶ್ಚಿಕ ರಾಶಿಯ ಸಹೋದರ ಸಹೋದರಿಯರೇ, ನಿಮ್ಮ ಬಗ್ಗೆ ಈ ಜಗತ್ತು ಸಾಮಾನ್ಯವಾಗಿ ಏನು ಹೇಳುತ್ತದೆ ಗೊತ್ತಾ? ಇವರು ತುಂಬಾ ಗಟ್ಟಿಗಾರರು. ಇವರು ಅಷ್ಟು ಸುಲಭವಾಗಿ ಭಾವನೆ, ಇಮೋಷನ್ಸ್ ತೋರಿಸೋದಿಲ್ಲ.
ಇವರು ಸ್ವಲ್ಪ ಡೇಂಜರಸ್. ಇವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಇವರ ಸೇಡು ತುಂಬಾ ಕೆಟ್ಟದ್ದು. ಹೌದು, ಜಗತ್ತು ಹೀಗೆಯೇ ಹೇಳುತ್ತದೆ. ಆದರೆ ಸತ್ಯ ಅದಲ್ಲ. ಆ ಸತ್ಯ ಕೇವಲ ನಿಮಗೆ ಮಾತ್ರ ಗೊತ್ತು. ನೀವು ಗಟ್ಟಿಯಾಗಿರುವುದು ನಿಮಗೆ ದಯೆಯಿಲ್ಲದಿದ್ದರಿಂದಲ್ಲ. ನೀವು ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ನೋವು, ಮೋಸ ಮತ್ತು ಏರಿಳಿತಗಳನ್ನು ಕಂಡಿರುವುದರಿಂದ. ನೀವು ಮೌನವಾಗಿರುವುದು ನಿಮಗೆ ಮಾತನಾಡಲು ಬರುವುದಿಲ್ಲ ಅಂತಲ್ಲ. ನೀವು ಪ್ರತಿಯೊಂದು ಮಾತನ್ನು, ಪ್ರತಿಯೊಂದು ಭಾವನೆಯನ್ನು ಆಳವಾಗಿ ಅನುಭವಿಸುವುದರಿಂದ. ನೀವು ಭಾವನೆ ತೋರಿಸದಿರುವುದು ನಿಮಗೆ ಭಾವನೆಯಿಲ್ಲದಿದ್ದರಿಂದಲ್ಲ. ನೀವು ಮತ್ತೆ ಮೋಸ ಹೋಗಬಾರದು, ಮತ್ತೆ ನೋವು ತಿನ್ನಬಾರದು ಅನ್ನೋ ಭಯದಿಂದ. ಕಳೆದ ಕೆಲವು ವರ್ಷಗಳಲ್ಲಿ, ವಿಶೇಷವಾಗಿ 2023, 2024 ಮತ್ತು 2025ರ ಆರಂಭದಲ್ಲಿ ನೀವು ಒಳಗೊಳಗೆ ಅನೇಕ ಯುದ್ಧಗಳನ್ನು ಹೋರಾಡಿದ್ದೀರಿ. ನೀವು ಪ್ರಾಣಕ್ಕಿಂತ ಹೆಚ್ಚು ನಂಬಿದವರಿಂದ ದೂರವಾದಿರಿ. ಸಂಬಂಧಗಳಲ್ಲಿ ಯಾರೂ ಕಾಣದ ಕತ್ತಲೆಯನ್ನು ಕಂಡಿರಿ. ಕೆಲಸ, ಹಣ, ಆರೋಗ್ಯ ಎಲ್ಲವೂ ಒಂದೇ ಸಮಯದಲ್ಲಿ ನಿಮ್ಮನ್ನು ಪರೀಕ್ಷಿಸಿವೆ. ನೀವು ಜಗತ್ತಿನ ಮುಂದೆ ನಿಂತು ನಗುತ್ತಾ ನಾನು ಚೆನ್ನಾಗಿದ್ದೇನೆ ಎಂದಿದ್ದೀರಿ. ಆದ್ರೆ ಒಳಗೆ, ಆ ಬಾಗಿಲು ಹಾಕಿದ ಕೋಣೆಯಲ್ಲಿ ನೀವು ಒಬ್ಬರೇ ಎಲ್ಲವನ್ನೂ ಹೊತ್ತಿದ್ದೀರಿ. ನಿಮ್ಮ ಕಣ್ಣೀರು ಯಾರಿಗೂ ಕಾಣದಂತೆ ಒರೆಸಿಕೊಂಡಿದ್ದೀರಿ. ವೃಶ್ಚಿಕ ರಾಶಿಯವರೇ, ತಲೆ ಎತ್ತಿ. 2026 ಈ ಮೌನ ಯುದ್ಧಗಳಿಗೆ ಅಂತ್ಯ ಹೇಳಲು ಬರುತ್ತಿದೆ. ಇದು ನಿಮ್ಮ ಪಾಲಿಗೆ ಪುನರ್ಜನ್ಮ, ಕಳೆದುಕೊಂಡದ್ದರ ಪ್ರತಿಫಲ ಮತ್ತು ನಿಮ್ಮ ಶಕ್ತಿಯ ಮರುಸ್ಥಾಪನೆಯ ವರ್ಷ. ವೃಶ್ಚಿಕ ರಾಶಿಯ ಅಧಿಪತಿ ಮತ್ತು 2026ರ ಶಕ್ತಿ. ವೃಶ್ಚಿಕ ರಾಶಿಯ ಅಧಿಪತಿ ಯಾರು? ಮಂಗಳ. ಇದರ ಜೊತೆಗೆ ಛಾಯಾಗ್ರಹ ಕೇತು ಸಹ ಅಧಿಪತಿ. ಮಂಗಳ ಎಂದರೆ ಯುದ್ಧ. ಮಂಗಳ ಎಂದರೆ ಧೈರ್ಯ. ಮಂಗಳ ಎಂದರೆ ಗೆಲುವಿನ ಹಠ. ಆದರೆ ಮಂಗಳನ ನೆರಳು ಏನು ಗೊತ್ತಾ? ಕೋಪ, ತೀವ್ರತೆ, ಸೇಡು ಮತ್ತು ಎಲ್ಲವನ್ನೂ ನಿಯಂತ್ರಿಸಬೇಕು ಅನ್ನೋ ಮನಸ್ಥಿತಿ. 2026ರಲ್ಲಿ ಮಂಗಳನ ಶಕ್ತಿ ನಿಮ್ಮನ್ನು ಸುಡುವುದಿಲ್ಲ, ನಿಮ್ಮನ್ನು ಆಯುಧದಂತೆ ರೂಪಿಸುತ್ತದೆ. ಈ ವರ್ಷ ನಿಮ್ಮ ಕೋಪ ನಿಮ್ಮ ಶತ್ರುವಾಗುವುದಿಲ್ಲ, ನಿಮ್ಮ ಅಸ್ತ್ರವಾಗುತ್ತದೆ. ನಿಮ್ಮ ಸೇಡು ಸೇಡಾಗಿ ಉಳಿಯುವುದಿಲ್ಲ, ಅದು ನಿಮ್ಮ ಯಶಸ್ಸಿನ ರೂಪ ಪಡೆಯುತ್ತದೆ. ನನ್ನನ್ನು ತುಳಿದವರಿಗೆ ನಾನು ಗೆದ್ದು ತೋರಿಸಬೇಕು ಎಂಬ ಛಲ ಬರುತ್ತದೆ. ಕಳೆದ ಕೆಲವು ವರ್ಷಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ನೀವು ನಂಬಿಕೆಯಿಟ್ಟಿದ್ದೆಲ್ಲಿ ಅಲ್ಲಿ ಬಿರುಕು ಬಂತು. ನೀವು ಪ್ರೀತಿ ಕೊಟ್ಟಿದ್ದೆಲ್ಲಿ ಅಲ್ಲಿ ನಿಮಗೆ ಮೌನ ಸಿಕ್ಕಿತು. ಇದು ನಿಮ್ಮನ್ನು ಇನ್ನಷ್ಟು ಒಳಗೆ ಸೆಳೆಯಿತು. ನೀವು ಯಾರಿಗೂ ತೋರಿಸದ, ಯಾರಿಗೂ ಮುರಿಯಲಾಗದ ಒಂದು ದೊಡ್ಡ ಗೋಡೆಯನ್ನು ನಿಮ್ಮ ಸುತ್ತ ಕಟ್ಟಿಕೊಂಡಿದ್ದೀರಿ. ಆ ಗೋಡೆ ನಿಮ್ಮನ್ನು ರಕ್ಷಿಸಿತು, ನಿಜ. ಆದರೆ ಆ ಗೋಡೆ ನಿಮ್ಮನ್ನು ಒಂಟಿಯಾಗಿಯೂ ಮಾಡಿತು. 2026 ಈ ಗೋಡೆಯನ್ನು ಒಡೆದು ಹಾಕುವುದಿಲ್ಲ, ಆದರೆ ಅದಕ್ಕೆ ಒಂದು ಬಾಗಿಲು ತೆರೆದುಕೊಳ್ಳುತ್ತದೆ. ಯಾರು ಒಳಗೆ ಬರಬೇಕು, ಯಾರು ಹೊರಗೆ ಉಳಿಯಬೇಕು, ಈ ನಿರ್ಧಾರ ಈಗ ಸಂಪೂರ್ಣವಾಗಿ ನಿಮ್ಮ ಕೈಗೆ ಬರುತ್ತದೆ. ವೃತ್ತಿ ಮತ್ತು ಜೀವನದ ದಿಕ್ಕು, ಆಳದಿಂದ ಎತ್ತರಕ್ಕೆ. ವೃತ್ತಿ ಮತ್ತು ಜೀವನದ ದಿಕ್ಕಿನ ಬಗ್ಗೆ ಮಾತನಾಡೋಣ. ವೃಶ್ಚಿಕ ರಾಶಿಯವರೇ, ನೀವು ಸಾಮಾನ್ಯವಾದ ಮೇಲ್ಮೈ ಕೆಲಸಕ್ಕೆ ಹುಟ್ಟಿದವರಲ್ಲ. 9 to 5 ಗಂಟೆಯ ಕೆಲಸ ನಿಮಗೆ ತೃಪ್ತಿ ಕೊಡುವುದಿಲ್ಲ. ನಿಮಗೆ ಕೆಲಸದಲ್ಲಿ ಆಳ ಬೇಕು, ನಿಮಗೆ ಅಧಿಕಾರ ಬೇಕು, ನಿಮಗೆ ಪರಿಸ್ಥಿತಿಯ ಮೇಲೆ ನಿಯಂತ್ರಣ ಬೇಕು. ಕಳೆದ ವರ್ಷಗಳಲ್ಲಿ ನೀವು ನಿಮ್ಮ ಸಾಮರ್ಥ್ಯಕ್ಕಿಂತ ಕಡಿಮೆ ಸ್ಥಾನದಲ್ಲಿ, ನಿಮ್ಮ ಬುದ್ಧಿವಂತಿಕೆಗೆ ತಕ್ಕ ಕೆಲಸವಿಲ್ಲದೆ ಕಷ್ಟಪಟ್ಟಿರಬಹುದು. ಅಥವಾ ನೀವು ರಾತ್ರಿ ಹಗಲು ದುಡಿದರೂ ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಸಿಗದೇ ಇರಬಹುದು. ನನ್ನನ್ನು ಯಾರೂ ಗುರುತಿಸುತ್ತಿಲ್ಲ ಎಂಬ ಕೊರಗು ನಿಮ್ಮಲ್ಲಿತ್ತು. ಇದು ನಿಮ್ಮ ತಪ್ಪಲ್ಲ, ಇದು ಸಮಯದ ಆಟ, ಶನಿ ಮತ್ತು ಕೇತುವಿನ ಪಾಠ. 2026 ಈ ಆಟವನ್ನು ನಿಮ್ಮ ಪರವಾಗಿ ತಿರುಗಿಸುವ ವರ್ಷ. ವರ್ಷದ ಆರಂಭದಲ್ಲಿ, ಜನವರಿ ಮತ್ತು ಫೆಬ್ರವರಿಯಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು. ಹೊಸ ಹೊಣೆಗಾರಿಕೆಗಳು ಬರಬಹುದು. ಕೆಲವರಿಗೆ ಕೆಲಸದಲ್ಲಿ ಅಥವಾ ಸ್ಥಳದಲ್ಲಿ ತೀವ್ರ ಬದಲಾವಣೆಗಳು ಕಾಣಬಹುದು. ಇದು ಆರಂಭದಲ್ಲಿ ಭಯ ಹುಟ್ಟಿಸಬಹುದು. ಆದರೆ ಇಲ್ಲಿ ಒಂದು ಸತ್ಯವಿದೆ. ಒತ್ತಡ ಬರುವುದು ನಿಮ್ಮ ಮೇಲೆ ನಂಬಿಕೆ ಇರುವುದರಿಂದ. ಕಬ್ಬಿಣವನ್ನು ಬಡಿದಾಗಲೇ ಅದು ಆಕಾರ ಪಡೆಯುವುದು. ಈ ವರ್ಷ ನಿಮ್ಮ ನಿರ್ಧಾರಗಳು ನಿಮ್ಮನ್ನು ಮಾತ್ರವಲ್ಲ, ನಿಮ್ಮ ಟೀಮನ್ನು, ನಿಮ್ಮ ಸುತ್ತಮುತ್ತಲಿನ ಜನರ ಬದುಕನ್ನು ಪ್ರಭಾವಿತ ಮಾಡುತ್ತವೆ. ನಾಯಕತ್ವ ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ವ್ಯಾಪಾರ ಮಾಡುವ ವೃಶ್ಚಿಕ ರಾಶಿಯವರೇ, ನೀವು ರಿಸ್ಕ್ ತೆಗೆದುಕೊಳ್ಳುವವರು. ಆದರೆ ಕಣ್ಣುಮುಚ್ಚಿಯಲ್ಲ, ಪೂರ್ತಿ ಯೋಚನೆ ಮಾಡಿ. 2026ರಲ್ಲಿ ರಿಸರ್ಚ್, ಇನ್ವೆಸ್ಟಿಗೇಷನ್, ಟೆಕ್ನಾಲಜಿ, ಹೀಲಿಂಗ್, ಆರ್ಥಿಕ ವಿಶ್ಲೇಷಣೆ, ಸೈಕಾಲಜಿ, ಗುಪ್ತವಿದ್ಯೆ ಮತ್ತು ಸುರಕ್ಷತಾ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳಿವೆ. ಆದರೆ ಒಂದು ದೊಡ್ಡ ಎಚ್ಚರಿಕೆ: ಅತಿಯಾದ ರಹಸ್ಯತೆ ಕೆಲವೊಮ್ಮೆ ತಪ್ಪು ನಿರ್ಧಾರಕ್ಕೆ ಕಾರಣವಾಗಬಹುದು. ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೂ ಹೇಳಬೇಡಿ, ಸರಿ, ಆದರೆ ಒಬ್ಬ ನಂಬಿಕೆಯ ವ್ಯಕ್ತಿಯ ಜೊತೆ ಹಂಚಿಕೊಳ್ಳಿ. ಇಲ್ಲವಿದ್ದರೆ ಆಲೋಚನೆಗಳ ಭಾರ ನಿಮ್ಮನ್ನೇ ಕುಗ್ಗಿಸಬಹುದು.
ವೃಶ್ಚಿಕ ರಾಶಿಯವರೇ, ನಿಮ್ಮ ಶಕ್ತಿ ನಿಮ್ಮ ಆಳದಲ್ಲಿದೆ. ನೀವು ಮೇಲ್ಮೈಯಲ್ಲಿ ಬದುಕುವವರಲ್ಲ. ನೀವು ಮರದ ಎಲೆಗಳಲ್ಲ, ನೀವು ಮರದ ಬೇರುಗಳು. 2026 ಈ ಆಳವನ್ನು ನಿಮ್ಮ ಶಕ್ತಿಯಾಗಿ ಬಳಸಿಕೊಳ್ಳುವ ವರ್ಷ. ನೀವು ಕುಸಿದಿದ್ದೀರಿ, ನಿಜ. ಆದರೆ ನೀವು ಮುರಿದಿಲ್ಲ. ಈ ವರ್ಷ ನೀವು ಕೇವಲ ಏಳುವುದಿಲ್ಲ, ನೀವು ಫೀನಿಕ್ಸ್ ಪಕ್ಷಿಯಂತೆ ಬೂದಿಯಿಂದ ಎದ್ದು ಬರುತ್ತೀರಿ. ಹಣ ಮತ್ತು ಆರ್ಥಿಕ ಸ್ಥಿತಿ, ನಿಯಂತ್ರಣ ಮತ್ತು ಸಂಪತ್ತು. ಹಣ ಮತ್ತು ಆರ್ಥಿಕ ಸ್ಥಿತಿಯಿಂದ ಮುಂದುವರೆಯೋಣ. ವೃಶ್ಚಿಕ ರಾಶಿಯವರೇ, ನೀವು ಹಣವನ್ನು ಲಘುವಾಗಿ ನೋಡುವವರಲ್ಲ. ನಿಮಗೆ ಹಣ ಎಂದರೆ ಕೇವಲ ಖರ್ಚು ಮಾಡಲು ಅಲ್ಲ. ನಿಮಗೆ ಹಣ ಎಂದರೆ ಶಕ್ತಿ ಮತ್ತು ಸ್ವಾತಂತ್ರ್ಯ. ನನ್ನ ಬಳಿ ಹಣವಿದ್ದರೆ ನಾನು ಯಾರ ಮುಂದೆಯೂ ತಲೆಬಾಗಬೇಕಾಗಿಲ್ಲ ಎಂಬುದು ನಿಮ್ಮ ಸಿದ್ಧಾಂತ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಕಳೆದ ಕೆಲವು ವರ್ಷಗಳಲ್ಲಿ ಹಣದ ಹರಿವು ಅಸ್ಥಿರವಾಗಿರಬಹುದು. ಒಮ್ಮೆ ಲಾಭ ಬಂದ್ರೆ ಮತ್ತೊಮ್ಮೆ ಹಠಾತ್ ದೊಡ್ಡ ಖರ್ಚು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬ ಸ್ಥಿತಿ. ಕೆಲವರಿಗೆ ಹಳೆಯ ಸಾಲ, ಕೋರ್ಟ್ ಕೇಸ್ ಅಥವಾ ಕಾನೂನು ವಿಚಾರ, ಅಥವಾ ಕುಟುಂಬದ ಹಿರಿಯರ ಆರೋಗ್ಯದ ಹೊಣೆ ಹಣಕಾಸಿನ ಮೇಲೆ ಭಾರೀ ಒತ್ತಡ ತಂದಿರಬಹುದು. 2026ರಲ್ಲಿ ಈ ಸ್ಥಿತಿ ನಿಧಾನವಾಗಿ ಆದರೆ ಖಚಿತವಾಗಿ ಬದಲಾಗುತ್ತದೆ. ಇದು ಲಾಟರಿ ಹೊಡೆದಂತೆ ರಾತ್ರೋರಾತ್ರಿ ಶ್ರೀಮಂತರಾಗುವ ವರ್ಷವಲ್ಲ, ಆದರೆ ಹಣ ನಿಮ್ಮ ನಿಯಂತ್ರಣಕ್ಕೆ ಬರುವ ವರ್ಷ. ಹಣ ಎಲ್ಲಿ ಹೋಗ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಎಂಬ ಸ್ಪಷ್ಟ ಲೆಕ್ಕ ನಿಮಗೆ ಸಿಗುತ್ತದೆ. ಆದಾಯದ ಮೂಲಗಳು ಹೆಚ್ಚಾಗಬಹುದು. ಕೇವಲ ಸಂಬಳ ಅಥವಾ ಒಂದು ಬಿಸ್ನೆಸ್ ಮೇಲೆ ಅವಲಂಬಿತವಾಗದೆ ಬೇರೆ ದಾರಿಗಳು, ಸೈಡ್ ಇನ್ಕಮ್ ತೆರೆಯುತ್ತವೆ. ಗುಪ್ತ ಆದಾಯ, ಹೂಡಿಕೆಗಳ ಲಾಭ ಅಥವಾ ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಬಲವಾದ ಸೂಚನೆಗಳು ಕೆಲವರಿಗೆ ಕಾಣಿಸಬಹುದು. ಆದರೆ ಒಂದು ಎಚ್ಚರಿಕೆ: ನಿಮ್ಮ ಹೂಡಿಕೆ ಯೋಜನೆಗಳನ್ನು, ನಿಮ್ಮ ಮುಂದಿನ ಆರ್ಥಿಕ ನಡೆಗಳನ್ನು ಎಲ್ಲರ ಮುಂದೆ ಹೇಳಬೇಡಿ. ವೃಶ್ಚಿಕ ರಾಶಿಯವರೇ, ನೆನಪಿಡಿ, ಮೌನವೇ ನಿಮ್ಮ ಹಣಕಾಸಿನ ರಕ್ಷಣೆ. ದೃಷ್ಟಿದೋಷದಿಂದ ಪಾರಾಗಲು ರಹಸ್ಯ ಕಾಪಾಡಿ. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳು, ಲವ್ ಅಂಡ್ ರಿಲೇಶನ್ಶಿಪ್ಸ್. ಸತ್ಯ ಮತ್ತು ನಿಷ್ಠೆ. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಇದು ಅತೀ ತೀವ್ರ, ಇಂಟೆನ್ಸ್ ಮತ್ತು ಸಂಕೀರ್ಣವಾದ ವಿಷಯ. ನೀವು ಸ್ವಲ್ಪ ಪ್ರೀತಿಸುವವರಲ್ಲ, ನೀವು ಅರ್ಧ ಮನಸ್ಸಿನಿಂದ ಪ್ರೀತಿಸುವವರಲ್ಲ. ನೀವು ಪ್ರೀತಿಸಿದ್ರೆ ಪ್ರಾಣವನ್ನೇ ಪಣಕ್ಕಿಟ್ಟು ಪೂರ್ಣವಾದಿ ಪ್ರೀತಿಸುವವರು. ನಿಮ್ಮದು ಆಲ್ ಆರ್ ನಥಿಂಗ್ ಪ್ರೀತಿ. ಆದ್ರೆ ನಿಮ್ಮ ಸಮಸ್ಯೆ ಏನು ಗೊತ್ತಾ? ನೀವು ಪ್ರೀತಿಯಲ್ಲಿ ಎದುರಿನವರ ನಂಬಿಕೆಯನ್ನು ಪದೇ ಪದೇ ಪರೀಕ್ಷಿಸುತ್ತೀರಿ. ಇವರು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಾರಾ, ನನಗೆ ಮೋಸ ಮಾಡ್ತಾರಾ ಎಂಬ ಅನುಮಾನ ನಿಮ್ಮನ್ನು ಕಾಡುತ್ತದೆ. ಮತ್ತು ಆ ಪರೀಕ್ಷೆಯಲ್ಲಿ ಸೋತವರು ನಿಮ್ಮ ಜೀವನದಿಂದ ಶಾಶ್ವತವಾಗಿ ಹೊರಹೋಗ್ತಾರೆ. ಅವರಿಗೆ ಮತ್ತೆ ಪ್ರವೇಶವಿಲ್ಲ. 2026ರಲ್ಲಿ ಈ ಮಾದರಿ ಬದಲಾಗುತ್ತದೆ. ಯಾರು ನಿಜವಾಗಲೂ ನಿಮ್ಮ ಆಳವನ್ನು ಅರ್ಥಮಾಡಿಕೊಳ್ಳುತ್ತಾರೋ, ಯಾರು ನಿಮ್ಮ ಮೌನಕ್ಕೂ ಗೌರವ ಕೊಡುತ್ತಾರೋ, ಅವರು ನಿಮ್ಮ ಜೀವನದಲ್ಲಿ ಗಟ್ಟಿಯಾಗಿ ಉಳಿಯುತ್ತಾರೆ. ಯಾರು ನಿಮ್ಮ ಜೊತೆ ಆಟ ಆಡುತ್ತಾರೋ, ಯಾರು ಅಸ್ಪಷ್ಟವಾಗಿರುತ್ತಾರೋ, ಅವರು ಸ್ವತಃ ನಿಮ್ಮಿಂದ ದೂರವಾಗುತ್ತಾರೆ. ಕಸ ತನ್ನಷ್ಟಕ್ಕೆ ತಾನೇ ಗುಡಿಸಲ್ಪಡುತ್ತದೆ. ವಿವಾಹಕ್ಕೆ ಕಾಯುತ್ತಿರುವ ವೃಶ್ಚಿಕ ರಾಶಿಯವರಿಗೆ 2026ರಲ್ಲಿ ಗಾಢ, ಸ್ಥಿರ ಮತ್ತು ನಿಷ್ಠಾವಂತ ಸಂಬಂಧ ಸಿಗುವ ಸೂಚನೆಗಳಿವೆ. ನಿಮ್ಮನ್ನು ಅರ್ಥಮಾಡಿಕೊಳ್ಳುವವರು ಸಿಗುತ್ತಾರೆ. ವಿವಾಹಿತರಿಗೆ ಒಂದು ಮಾತು ಬಹಳ ಮುಖ್ಯ:
ನಿಮ್ಮ ಅನುಮಾನವನ್ನು, ನಿಮ್ಮ ಭಯವನ್ನು ಮಾತಿನಲ್ಲಿ ಹೇಳದೆ ಹೋದರೆ ಅದು ಒಳಗೆ ಇದ್ದು ವಿಷವಾಗುತ್ತದೆ. ಸಂಗಾತಿಯ ಬಳಿ ಮನಸ್ಸು ಬಿಚ್ಚಿ ಮಾತನಾಡಿ. ನೇರ ಸಂಭಾಷಣೆ ನಿಮ್ಮ ಸಂಬಂಧವನ್ನು ಉಳಿಸುತ್ತದೆ. ಕುಟುಂಬ ಮತ್ತು ಆರೋಗ್ಯ, ಫ್ಯಾಮಿಲಿ ಆ್ಯಂಡ್ ಹೆಲ್ತ್. ಒಳಗಿನ ಚಿಕಿತ್ಸೆ. ಕುಟುಂಬ, ಪೋಷಕರು ಮತ್ತು ಮಕ್ಕಳ ವಿಚಾರದಲ್ಲಿ 2026 ನಿಮಗೆ ಹೊಸ ಪಾತ್ರ ಕೊಡುತ್ತದೆ. ಇಷ್ಟು ದಿನ ನೀವು ಮನೆಯ ಕಷ್ಟಗಳನ್ನು, ಸಮಸ್ಯೆಗಳನ್ನು ಎಲ್ಲವನ್ನೂ ಒಳಗೆ ಇಟ್ಟುಕೊಂಡು ಕೊರಗಿದ್ದೀರಿ. ಈ ವರ್ಷ ನೀವು ನಿಮ್ಮ ಭಾರವನ್ನು ಕುಟುಂಬದ ಜೊತೆ ಹಂಚಿಕೊಳ್ಳುತ್ತೀರಿ. ನನಗೂ ನೋವಾಗುತ್ತದೆ ಎಂದು ಹೇಳುವ ಧೈರ್ಯ ಮಾಡ್ತೀರಿ. ಪೋಷಕರ ಆರೋಗ್ಯದ ಕಡೆ, ವಿಶೇಷವಾಗಿ ತಾಯಿಯ ಕಡೆ ಸ್ವಲ್ಪ ಹೆಚ್ಚು ಗಮನ ಬೇಕಾಗಬಹುದು. ಆದರೆ ಅವರ ಆಶೀರ್ವಾದ ನಿಮಗೆ ಕರ್ಮಬಲವಾಗಿ ಕೆಲಸ ಮಾಡುತ್ತದೆ. ಮಕ್ಕಳ ವಿಚಾರದಲ್ಲಿ ಅವರ ಮನಸ್ಥಿತಿಯನ್ನು ಆಳವಾಗಿ ಅರ್ಥಮಾಡಿಕೊಳ್ಳುವ ಸಮಯ ಬರುತ್ತದೆ. ಅವರ ಜೊತೆ ಸ್ನೇಹಿತರಂತೆ ಬೆರೆಯಿರಿ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ, ನಿಮ್ಮ ಸಲಹೆಗೆ ಗೌರವ ಹೆಚ್ಚಾಗುತ್ತದೆ. ಆರೋಗ್ಯದ ವಿಷಯಕ್ಕೆ ಬಂದರೆ, ವೃಶ್ಚಿಕ ರಾಶಿಯವರೇ, ಎಚ್ಚರ. ನಿಮ್ಮ ದೇಹ ಬೇರೇನೂ ಅಲ್ಲ, ಅದು ನಿಮ್ಮ ಮನಸ್ಸಿನ ಪ್ರತಿಬಿಂಬ. ಎಲ್ಲವೂ ಒಳಗೆ ಸಂಗ್ರಹಿಸಿದ ಕೋಪ, ಅಡಗಿದ ನೋವು, ಯಾರಿಗೂ ಹೇಳದೆ ನುಂಗಿಕೊಂಡ ಭಾವನೆಗಳು ಆರೋಗ್ಯದ ರೂಪದಲ್ಲಿ ಹೊರಬರುತ್ತವೆ. 2026ರಲ್ಲಿ ಹಾರ್ಮೋನಲ್ ಸಮತೋಲನ, ಗುಪ್ತಾಂಗ, ರೀಪ್ರೊಡಕ್ಟಿವ್ ಸಿಸ್ಟಮ್ ಮತ್ತು ನರಮಂಡಲದ ಕಡೆ ಸ್ವಲ್ಪ ಹೆಚ್ಚು ಕಾಳಜಿ ಬೇಕಾಗಬಹುದು. ಪೈಲ್ಸ್ ಅಥವಾ ಉಷ್ಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು. ಆದರೆ ಒಂದು ಒಳ್ಳೆಯ ಸುದ್ದಿ, ನೀವು ಚಿಕಿತ್ಸೆ ಮತ್ತು ಚೇತರಿಕೆಗೆ, ಹೀಲಿಂಗ್ಗೆ ತ್ವರಿತವಾಗಿ ಪ್ರತಿಕ್ರಿಯಿಸುವವರು. ನಿಮ್ಮ ಇಚ್ಛಾಶಕ್ತಿ ಎಂತಹ ಕಾಯಿಲೆಯನ್ನು ಗೆಲ್ಲಬಲ್ಲದು. ಧ್ಯಾನ, ಯೋಗ ಮತ್ತು ಸರಿಯಾದ ಉಸಿರಾಟ ಅಭ್ಯಾಸ ನಿಮ್ಮ ಜೀವನದ ಭಾಗವಾದರೆ ಆರೋಗ್ಯದಲ್ಲಿ ಪವಾಡ ಸದೃಶ ಬದಲಾವಣೆ ಕಾಣಬಹುದು. ಆಧ್ಯಾತ್ಮಿಕತೆ ಮತ್ತು ಪರಿಹಾರಗಳು, ಸ್ಪಿರಿಚುವಾಲಿಟಿ ಆ್ಯಂಡ್ ರೆಮಿಡೀಸ್. ಆಧ್ಯಾತ್ಮಿಕವಾಗಿ 2026 ವೃಶ್ಚಿಕ ರಾಶಿಯವರಿಗೆ ಅತಿ ಶಕ್ತಿಶಾಲಿ ವರ್ಷ. ನೀವು ದೇವಸ್ಥಾನಕ್ಕೆ ಹೋಗಿ ಕೇವಲ ಕೈ ಮುಗಿಯುವ ಮೇಲ್ಮೈ ಧರ್ಮದವರಲ್ಲ, ನೀವು ಒಳಗಿನ ಪರಿವರ್ತನೆಯನ್ನು ನಂಬುವವರು. ಈ ವರ್ಷ ನಿಮ್ಮ ಕರ್ಮದ ಕೆಲವು ಹಳೆಯ ಚಕ್ರಗಳು ಮುಗಿಯುತ್ತವೆ. ಹಳೆಯ ಬಂಧನಗಳು ಸಡಿಲವಾಗುತ್ತವೆ. ಧ್ಯಾನ, ಮಂತ್ರಜಪ, ಗುರು ಸಂಪರ್ಕ ಅಥವಾ ಜ್ಯೋತಿಷ್ಯ ಅಥವಾ ಗುಪ್ತ ವಿದ್ಯೆಗಳ ಕಡೆ ನಿಮ್ಮ ಆಕರ್ಷಣೆ ಹೆಚ್ಚಾಗಬಹುದು. ನೀವು ಅರ್ಥಮಾಡಿಕೊಳ್ಳುತ್ತೀರಿ, ನಿಜವಾದ ಶಕ್ತಿ ಎಲ್ಲವನ್ನೂ ಹಿಡಿದಿಟ್ಟುಕೊಳ್ಳುವುದರಲ್ಲಲ್ಲ, ಕೆಲವೊಮ್ಮೆ ಬಿಟ್ಟು ಬಿಡುವುದರಲ್ಲಿದೆ. ಸರಳ ಆದರೆ ಶಕ್ತಿಶಾಲಿ ಪರಿಹಾರಗಳು. ಮಂಗಳನ ಆರಾಧನೆ. ನಿಮ್ಮ ರಾಶಾಧಿಪತಿ ಮಂಗಳ. ಪ್ರತಿ ಮಂಗಳವಾರ ಹನುಮಂತನನ್ನು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ. ಕೆಂಪು ಬಣ್ಣ. ಮಂಗಳವಾರದ ದಿನ ಕೆಂಪು ಬಣ್ಣದ ಬಟ್ಟೆ ಧರಿಸಿ ಅಥವಾ ಕೆಂಪು ಹೂವನ್ನು ದೇವರಿಗೆ ಅರ್ಪಿಸಿ. ಇದು ನಿಮ್ಮ ಧೈರ್ಯವನ್ನು ಹೆಚ್ಚಿಸುತ್ತದೆ. ಗುಪ್ತದಾನ. ವೃಶ್ಚಿಕ ರಾಶಿಯವರಿಗೆ ಗುಪ್ತದಾನ ಶ್ರೇಷ್ಠ. ಯಾರಿಗೂ ಗೊತ್ತಾಗದಂತೆ ಬಡವರಿಗೆ ಸಹಾಯ ಮಾಡಿ ಅಥವಾ ಅನ್ನದಾನ ಮಾಡಿ. ಅದೇ ನಿಮ್ಮ ಕರ್ಮಶುದ್ಧಿ. ಮೌನವ್ರತ. ಕೋಪ ಬಂದಾಗ ವಾದ ಮಾಡಲು ಹೋಗಬೇಡಿ, ಮೌನವಾಗಿರಿ. ಆ ಕ್ಷಣದ ಮೌನವೇ ನಿಮ್ಮ ಅತಿದೊಡ್ಡ ಅಸ್ತ್ರ ಮತ್ತು ರಕ್ಷಣೆ. ಅಂತಿಮ ಸಂದೇಶ, ವಿದಾಯ ಮತ್ತು ಹಾರೈಕೆ. ವೃಶ್ಚಿಕ ರಾಶಿಯವರೇ, 2026 ನಿಮಗೆ ಹೇಳುವ ಸಂದೇಶ ಒಂದೇ. ನೀವು ದುರ್ಬಲರಲ್ಲ, ನೀವು ಕಲ್ಲಿದ್ದಲಿನಿಂದ ವಜ್ರವಾಗಿ ರೂಪಾಂತರಗೊಂಡಿದ್ದೀರಿ. ನೀವು ಮುರಿದಿಲ್ಲ, ನೀವು ಮರುಹುಟ್ಟಿದ್ದೀರಿ. ಈ ವರ್ಷ ನಿಮ್ಮ ಶಕ್ತಿ, ನಿಮ್ಮ ಕೋಪ, ನಿಮ್ಮ ಹಠ ಯಾವುದೂ ನಿಮ್ಮ ವಿರುದ್ಧವಲ್ಲ. ಎಲ್ಲವೂ ನಿಮ್ಮ ಪರವಾಗಿ, ನಿಮ್ಮ ಏಳಿಗೆಗಾಗಿ ಕೆಲಸ ಮಾಡುತ್ತವೆ. ಈ ಮಾತು ನಿಮ್ಮ ಆತ್ಮಕ್ಕೆ ತಟ್ಟಿದರೆ, ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸಲು ಕಮೆಂಟ್ನಲ್ಲಿ ಓಂ ಮಂಗಳಾಯ ನಮಃ ಅಥವಾ ಜೈ ಆಂಜನೇಯ ಎಂದು ಬರೆಯಿರಿ. ಶುಭವಾಗಲಿ. ನಿಮ್ಮ ಜಯ ನಿಮ್ಮದಾಗಲಿ. ಡಿವೈನ್ ಕನ್ನಡ. ನಮಸ್ಕಾರ ಸ್ನೇಹಿತರೆ, ಡಿವೈನ್ ಕನ್ನಡ ಎಂಬ ಈ ಜ್ಞಾನದ ದೇಗುಲಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಲ್ಲಿ ನಾವು ಜ್ಯೋತಿಷ್ಯವನ್ನು ಕೇವಲ ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲದ ಪ್ರಶ್ನೆಗೆ ಉತ್ತರವಾಗಿ ಬಳಸುವುದಿಲ್ಲ. ಇಲ್ಲಿ ನಾವು ನಿಮ್ಮ ಜೀವನದ ಕಳೆದುಹೋದ ದಿಕ್ಕು, ನಿಮ್ಮ ಆತ್ಮದ ಒಂಟಿ ಹುಡುಕಾಟ, ನಿಮ್ಮ ನಂಬಿಕೆಗಳು ಕಣ್ಣೆದುರೇ ಕುಸಿದ ಆ ಕರಾಳ ಕ್ಷಣಗಳು ಮತ್ತು ಮತ್ತೆ ನೀವು ಎದ್ದು ನಿಲ್ಲುವ ಆ ಅದ್ಭುತ ಸಮಯದ ಬಗ್ಗೆ ಮಾತನಾಡುತ್ತೇವೆ. ಇಂದು ನಾನು ಮಾತನಾಡುತ್ತಿರುವುದು ರಾಶಿಚಕ್ರದ ಅತ್ಯಂತ ಆಶಾವಾದಿ, ಸತ್ಯ, ಧರ್ಮ, ಗುರಿ ಮತ್ತು ದಿಕ್ಕಿನ ಪ್ರತೀಕವಾದ ಧನು ರಾಶಿಯ ಬಗ್ಗೆ. ನನ್ನ ಧನು ರಾಶಿಯ ಸಹೋದರ ಸಹೋದರಿಯರೇ, ನಿಮ್ಮ ಬಗ್ಗೆ ಜನ ಸಾಮಾನ್ಯವಾಗಿ ಏನು ಹೇಳುತ್ತಾರೆ ಗೊತ್ತಾ? ಇವರು ಯಾವತ್ತೂ ದೊಡ್ಡದಾಗಿ ಯೋಚಿಸುತ್ತಾರೆ. ಇವರಿಗೆ ಒಂದೇ ಜಾಗದಲ್ಲಿ ನಿಲ್ಲೋದು ಇಷ್ಟವಿಲ್ಲ, ಯಾವಾಗಲೂ ಹಾರಾಡಬೇಕು. ಇವರು ಬರೀ ಫಿಲಾಸಫಿ, ತತ್ವ, ನೀತಿ, ಸತ್ಯ ಅಂತ ಭಾಷಣ ಮಾಡ್ತಾರೆ. ಇವೆಲ್ಲ ಸತ್ಯ, ಆದ್ರೆ ಜನ ಕಾಣದ, ನೀವು ಯಾರಿಗೂ ತೋರಿಸದ ಒಂದು ಕಟು ಸತ್ಯ ಇದೆ.
ನೀವು ಹೊರಗೆ ಎಷ್ಟು ಉತ್ಸಾಹದಿಂದ ನಗುತ್ತಾ ಕಾಣಿಸಿದರೂ ಒಳಗೆ ನೀವು ತುಂಬಾ ಬಾರಿ ತುಂಬಾ ಆಳವಾಗಿ ನಿರಾಶರಾದವರು, ಡಿಸಪಾಯಿಂಟೆಡ್. ನೀವು ನಂಬಿದ ತತ್ವಗಳು, ನೀವು ನಂಬಿದ ಸತ್ಯ ಕೆಲವೊಮ್ಮೆ ನಿಮ್ಮನ್ನೇ ಕೈಬಿಟ್ಟಿದೆ. ನೀವು ನಂಬಿದ ಜನ, ಯಾರನ್ನು ನೀವು ದೇವರಂತೆ ಕಂಡಿರೋ, ಅವರು ನಿಮ್ಮ ನಂಬಿಕೆಯ ಮಟ್ಟಕ್ಕೆ ನಿಲ್ಲಲಿಲ್ಲ. ಆಗ ನೀವು ನಗುತ್ತಾ ಮುಂದೆ ನಡೆದಿದ್ದೀರಿ, ಯಾರಿಗೂ ನೋವು ತೋರಿಸಿಲ್ಲ. ಆದ್ರೆ ರಾತ್ರಿ ಮಲಗುವಾಗ ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಒಂದು ಪ್ರಶ್ನೆ ಉಳಿದಿತ್ತು. ನಾನು ನಂಬಿದ್ದೆಲ್ಲ ತಪ್ಪೇನಾ? ನಾನು ಒಳ್ಳೆಯವನಾಗಿದ್ದೇ ನನ್ನ ತಪ್ಪಾಯ್ತಾ? ಧನು ರಾಶಿಯವರೇ, ಸಮಾಧಾನವಾಗಿರಿ. 2026 ಈ ಪ್ರಶ್ನೆಗೆ ಉತ್ತರ ಕೊಡಲು ಬರುತ್ತಿದೆ. ಇದು ನಿಮ್ಮ ಪಾಲಿಗೆ ಕಳೆದುಹೋದ ದಿಕ್ಕು ಮರುಸಿಗುವ ರೀಡೈರೆಕ್ಷನ್, ಗುರಿ ಸ್ಪಷ್ಟವಾಗುವ ಕ್ಲಾರಿಟಿ ಮತ್ತು ನಿಮ್ಮ ನಂಬಿಕೆ ಮರುಸ್ಥಾಪನೆಯ ವರ್ಷ. ಧನು ರಾಶಿಯ ಅಧಿಪತಿ ಮತ್ತು 2026ರ ಬೆಳಕು. ಧನು ರಾಶಿಯ ಅಧಿಪತಿ ಯಾರು? ಸಾಕ್ಷಾತ್ ದೇವಗುರು ಬೃಹಸ್ಪತಿ, ಜುಪಿಟರ್. ಗುರು ಎಂದರೆ ಜ್ಞಾನ, ಗುರುವೆಂದರೆ ಮಾರ್ಗದರ್ಶನ, ಗುರುವೆಂದರೆ ಧರ್ಮ. ಆದರೆ ಈ ಗುರುವಿನ ಒಂದು ನೆರಳಿದೆ, ಅದೇನು ಗೊತ್ತಾ? ಅತಿಯಾದ ನಿರೀಕ್ಷೆ, ಹೈ ಎಕ್ಸ್ಪೆಕ್ಟೇಷನ್ಸ್. ನಾನು ಹೇಗೆ ಸತ್ಯವಾಗಿದ್ದೇನೋ ಜನರೂ ಹಾಗೇ ಇರಬೇಕು ಅನ್ನೋ ಆಸೆ. ನಿಜ ಜಗತ್ತು ಮತ್ತು ನಿಮ್ಮ ಆದರ್ಶಗಳ ನಡುವಿನ ಸಂಘರ್ಷ. ಕಳೆದ ಕೆಲವು ವರ್ಷಗಳಲ್ಲಿ, ವಿಶೇಷವಾಗಿ 2023, 2024 ಮತ್ತು 2025ರ ಆರಂಭದಲ್ಲಿ ಈ ಗೊಂದಲವೇ ನಿಮ್ಮನ್ನು ದಣಿಸಿದೆ. ನೀವು ಜಗತ್ತಿಗೆ ಬೆಳಕು ಕೊಡಲು ಸಿದ್ಧರಾಗಿದ್ದಿರಿ, ಆದರೆ ಜಗತ್ತು ಕಣ್ಣು ಮುಚ್ಚಿಕೊಂಡಿತ್ತು. ನಿಮಗೆ ಪ್ರತಿಫಲ ಸಿಗಲಿಲ್ಲ. 2026ರಲ್ಲಿ ಗುರುನ ಶಕ್ತಿ ನಿಮ್ಮನ್ನು ನಿರಾಸೆಗೊಳಿಸುವುದಿಲ್ಲ, ನಿಮ್ಮನ್ನು ಮರು ದಾರಿಯಲ್ಲಿ ನಿಲ್ಲಿಸುತ್ತದೆ. ಕಳೆದ ಕೆಲವು ವರ್ಷಗಳನ್ನು ಒಮ್ಮೆ ಕಣ್ಣು ಮುಚ್ಚಿ ನೆನಪಿಸಿಕೊಳ್ಳಿ. ಕೆಲಸದಲ್ಲಿ ನಿಮ್ಮ ತತ್ವಗಳಿಗೆ, ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಪರಿಸರ ಸಿಗಲಿಲ್ಲ. ಇಲ್ಲಿ ಸುಳ್ಳು ಹೇಳುವವರೇ ಗೆಲ್ಲೋದು ಎಂದು ನಿಮಗೆ ಅನಿಸಿರಬಹುದು. ಸಂಬಂಧಗಳಲ್ಲಿ ನಿಮ್ಮ ಸತ್ಯವನ್ನು, ನಿಮ್ಮ ನೇರ ಮಾತನ್ನು ಜನ ಅರ್ಥಮಾಡಿಕೊಳ್ಳಲಿಲ್ಲ. ಇವರಿಗೆ ಅಹಂಕಾರ ಎಂದು ದೂರ ಹೋದರು. ನೀವು ಕೆಲವೊಮ್ಮೆ ಎಲ್ಲವನ್ನೂ ಬಿಟ್ಟು ಯಾರೂ ಇಲ್ಲದ ಜಾಗಕ್ಕೆ ಎಲ್ಲಿಗಾದರೂ ಹೋಗಿಬಿಡ್ಲಾ ಎಂದು ಗಂಭೀರವಾಗಿ ಯೋಚಿಸಿದ್ದೀರಿ. ಸ್ನೇಹಿತರೆ, ಇದು ಓಟವಲ್ಲ, ಇದು ನಿಮ್ಮ ಆತ್ಮದ ಕಿರುಚಾಟದ ಕ್ರೈ ಆಫ್ ದ ಸೋಲ್. 2026 ಈ ಕಿರುಚಾಟವನ್ನು ಉತ್ಸಾಹವಾಗಿ ಪರಿವರ್ತಿಸುವ ವರ್ಷ. ನೀವು ಸಮಸ್ಯೆಯಿಂದ ಓಡಿ ಹೋಗುವುದಿಲ್ಲ, ನೀವು ಸಮಸ್ಯೆಯನ್ನು ಪರಿಹರಿಸಿ ಹೊಸ ದಿಕ್ಕು ಹಿಡಿಯುತ್ತೀರಿ. ವೃತ್ತಿ ಮತ್ತು ಜೀವನದ ಗುರಿ, ಕೆರಿಯರ್ ಆ್ಯಂಡ್ ಪರ್ಪಸ್. ಅರ್ಥಪೂರ್ಣ ಪಯಣ. ವೃತ್ತಿ ಮತ್ತು ಜೀವನದ ಗುರಿಗಳ ಬಗ್ಗೆ ಮಾತನಾಡೋಣ. ಧನು ರಾಶಿಯವರೇ, ನಿಮಗೆ ಕೆಲಸ ಎಂದರೆ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬಂದು ಸಂಬಳ ಪಡೆಯುವುದಲ್ಲ. ನಿಮಗೆ ಅದರಲ್ಲಿ ಒಂದು ಅರ್ಥ ಬೇಕು, ಉದ್ದೇಶ ಬೇಕು. ನಾನು ಮಾಡುತ್ತಿರುವ ಕೆಲಸದಿಂದ ಸಮಾಜಕ್ಕೆ ಅಥವಾ ಯಾರಿಗಾದರೂ ಒಳ್ಳೆಯದಾಗುತ್ತಿದೆಯಾ ಎಂಬ ಪ್ರಶ್ನೆ ನಿಮಗೆ ಮುಖ್ಯ. ಕಳೆದ ವರ್ಷಗಳಲ್ಲಿ ನೀವು ಕೆಲಸ ಬದಲಾಯಿಸುವ ಅಥವಾ ವೃತ್ತಿ ಕ್ಷೇತ್ರವನ್ನೇ ಬದಲಾಯಿಸುವ ಬಗ್ಗೆ ಯೋಚಿಸಿರಬಹುದು. ನಾನು ಸರಿಯಾದ ಜಾಗದಲ್ಲಿ ಇದ್ದಾನಾ ಎನ್ನೋ ಅನುಮಾನ ನಿಮ್ಮನ್ನು ಕಾಡಿರಬಹುದು. 2026 ಈ ಗೊಂದಲವನ್ನು ಕಡಿಮೆ ಮಾಡುವ ವರ್ಷ. ವರ್ಷದ ಆರಂಭದಲ್ಲಿ ಜನವರಿ ಮತ್ತು ಫೆಬ್ರವರಿಯಲ್ಲಿ ಕೆಲಸದಲ್ಲಿ ಸ್ವಲ್ಪ ಅಸ್ಥಿರತೆ ಇರಬಹುದು. ಬದಲಾವಣೆಯ ಗಾಳಿ ಬೀಸಬಹುದು. ಆದರೆ ಅದೇ ಸಮಯದಲ್ಲಿ ಹೊಸ ಅವಕಾಶಗಳ, ನಿಮ್ಮ ಮನಸ್ಸಿಗೆ ಒಪ್ಪುವ ಕೆಲಸದ ಸೂಚನೆಗಳು ಕಾಣಿಸುತ್ತವೆ. ಶಿಕ್ಷಣ, ಕೌನ್ಸಿಲಿಂಗ್, ಕಾನೂನು, ಟ್ರೈನಿಂಗ್, ಮಾರ್ಗದರ್ಶನ, ಆಧ್ಯಾತ್ಮಿಕ ಕ್ಷೇತ್ರ, ಪ್ರವಾಸೋದ್ಯಮ ಮತ್ತು ವಿದೇಶ ಸಂಬಂಧಿತ ಕೆಲಸಗಳು, ಇವು ನಿಮಗೆ ಬಲವಾದ ಮತ್ತು ಅದ್ಭುತವಾದ ಯೋಗವಿದೆ. ವ್ಯಾಪಾರ ಮಾಡುವ ಧನು ರಾಶಿಯವರೇ, ನೀವು ಸಣ್ಣದಾಗಿ ಯೋಚಿಸುವವರಲ್ಲ, ನಿಮ್ಮ ದೃಷ್ಟಿ ದೊಡ್ಡದು. ಆದರೆ ನಿಮ್ಮ ಸಮಸ್ಯೆ ಏನು ಗೊತ್ತಾ? ನೀವು ತಲೆಯಲ್ಲಿ 1000 ಐಡಿಯಾ ಇಟ್ಟುಕೊಂಡು ಅವುಗಳನ್ನು ನೆಲಕ್ಕಿಳಿಸುವುದರಲ್ಲಿ ಎಕ್ಸಿಕ್ಯೂಷನ್ ಸ್ವಲ್ಪ ಸೋಲುತ್ತೀರಿ ಅಥವಾ ತಡ ಮಾಡುತ್ತೀರಿ. 2026 ಈ ಆಲೋಚನೆ ಮತ್ತು ಆಚರಣೆಯ ನಡುವಿನ ಅಂತರವನ್ನು ತುಂಬುವ ವರ್ಷ. ನಿಮ್ಮ ಐಡಿಯಾಗಳಿಗೆ ಸರಿಯಾದ ರೂಪ ಸಿಗುತ್ತದೆ. ನಿಮ್ಮನ್ನು ನಂಬುವ, ನಿಮ್ಮ ಐಡಿಯಾಗೆ ಬಂಡವಾಳ ಹಾಕುವ ಸರಿಯಾದ ಜನ ಸಂಪರ್ಕಕ್ಕೆ ಬರುತ್ತಾರೆ. ಆದರೆ ಒಂದು ದೊಡ್ಡ ಎಚ್ಚರಿಕೆ. ಧನು ರಾಶಿಯವರೇ, ನೀವು ತುಂಬಾ ಬೇಗ ನಂಬುತ್ತೀರಿ. ಅತಿಯಾದ ನಂಬಿಕೆ, ಬ್ಲೈಂಡ್ ಟ್ರಸ್ಟ್, ತಪ್ಪು ಒಪ್ಪಂದಕ್ಕೆ ಕಾರಣವಾಗಬಹುದು. ವ್ಯಾಪಾರದಲ್ಲಿ ನಿಮ್ಮ ಸತ್ಯವನ್ನು ಕಾಯ್ದುಕೊಳ್ಳಿ, ಆದರೆ ಕಾಗದ ಪತ್ರಗಳನ್ನು, ಡಾಕ್ಯುಮೆಂಟ್ಸ್ಗಳನ್ನು ಮರೆತಬೇಡಿ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ?
ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. ಹಣ ಮತ್ತು ಆರ್ಥಿಕ ಸ್ಥಿತಿ ಅಸ್ಥಿರತೆಯಿಂದ ಸ್ಥಿರತೆಯತ್ತ. ಹಣ ಮತ್ತು ಆರ್ಥಿಕ ಸ್ಥಿತಿಯಿಂದ ಮುಂದುವರಿಯೋಣ. ಧನುರಾಶಿಯವರೇ, ನೀವು ಹಣವನ್ನು ಜೀವನದ ಅಂತಿಮ ಗುರಿಯಾಗಿ ನೋಡುವವರಲ್ಲ. ನೀವು ಹಣವನ್ನು ಕೇವಲ ಒಂದು ಸಾಧನವಾಗಿ, ಟೂಲ್, ಸ್ವಾತಂತ್ರ್ಯ ಪಡೆಯುವ ಮಾರ್ಗವಾಗಿ ನೋಡುವವರು. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಹಣದ ವಿಷಯದಲ್ಲಿ ವಿಚಿತ್ರ ಅಸ್ಥಿರತೆ ಅನುಭವಿಸಿದ್ದೀರಿ. ಒಮ್ಮೆ ಕೈ ತುಂಬ ಲಾಭ ಬರುತ್ತದೆ, ಮರುಕ್ಷಣವೇ ಅನಿರೀಕ್ಷಿತ ಖರ್ಚು ಬಂದು ಕೈ ಖಾಲಿ ಮಾಡುತ್ತದೆ. ಉಳಿಸುವಿಕೆ ಎಷ್ಟೇ ಪ್ರಯತ್ನಪಟ್ಟರೂ ಉಳಿಯದೇ ಹೋಗಿದೆ. 2026ರಲ್ಲಿ ಈ ಸ್ಥಿತಿ ನಿಧಾನವಾಗಿ ಬದಲಾಗುತ್ತದೆ. ಇದು ಏಕಾಏಕಿ ಕುಬೇರನಾಗುವ ವರ್ಷವಲ್ಲ, ಆದರೆ ಹಣದ ಹರಿವು ಸರಾಗವಾಗುವ ಒಂದು ಶಿಸ್ತಿಗೆ ಬರುವ ವರ್ಷ. ಆದಾಯದ ಮೂಲಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಎಲ್ಲಿಂದ ಹಣ ಬರುತ್ತಿದೆ ಎಂದು ತಿಳಿಯುತ್ತದೆ. ಅನಗತ್ಯ ಖರ್ಚು, ವ್ಯರ್ಥ ಪೋಲು ಮಾಡುವುದು ಕಡಿಮೆಯಾಗುತ್ತದೆ. ವಿದೇಶ ಸಂಪರ್ಕ, ಉನ್ನತ ಶಿಕ್ಷಣ, ಧಾರ್ಮಿಕ ಪ್ರವಾಸ ಅಥವಾ ಆನ್ಲೈನ್ ಮೂಲಕ ಮಾಡುವ ಕೆಲಸಗಳು ಆದಾಯಕ್ಕೆ ದಾರಿ ಮಾಡಿಕೊಡಬಹುದು. ಒಂದು ಎಚ್ಚರಿಕೆ: ನಿಮ್ಮ ಉದಾರತೆ ನಿಮ್ಮ ಶತ್ರು ಆಗಬಹುದು. ಅತಿಯಾದ ದಾನಶೀಲತೆ ಅಥವಾ ಕೇಳಿದವರಿಗೆಲ್ಲ ಸಾಲ ಕೊಡುವುದು ನಿಮ್ಮ ಹಣಕಾಸಿನ ಬುನಾದಿಯನ್ನು ದುರ್ಬಲ ಮಾಡಬಹುದು. ಎಚ್ಚರ: ಪ್ರೀತಿ, ವಿವಾಹ ಮತ್ತು ಸಂಬಂಧಗಳು, ಲವ್, ರಿಲೇಶನ್ಶಿಪ್ಸ್ ಆ್ಯಂಡ್ ಮ್ಯಾರೇಜ್, ಸ್ವಾತಂತ್ರ್ಯ ಮತ್ತು ಬಾಂಧವ್ಯ. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಧನುರಾಶಿಯವರ ಜೀವನದಲ್ಲಿ ಇದು ಸತ್ಯದ ಪರೀಕ್ಷೆಯ ಕ್ಷೇತ್ರ. ನೀವು ಪ್ರೀತಿಯಲ್ಲಿ ಉಸಿರುಗಟ್ಟುವ ವಾತಾವರಣವನ್ನು ಸಹಿಸುವುದಿಲ್ಲ. ನಿಮಗೆ ಸಂಬಂಧದಲ್ಲಿ ಸ್ವಾತಂತ್ರ್ಯ ಬೇಕು. ನೀವು ಬಂಧನಕ್ಕಿಂತ ಒಗ್ಗಟ್ಟನ್ನು ಹುಡುಕುವವರು. ನನ್ನನ್ನು ನಾನಾಗಿ ಇರಲು ಬಿಡುವವರೇ ನನಗೆ ಬೇಕು ಎಂಬುದು ನಿಮ್ಮ ನಿಲುವು. ಆದರೆ ನಿಮ್ಮ ಹೃದಯ ಆಳದಲ್ಲಿ ಕೇಳುವುದು ಒಂದೇ: ನಾನು ನಾನಾಗಿ ಇರಬಹುದಾ ಅಥವಾ ಇವರಿಗೋಸ್ಕರ ನಾನು ಬದಲಾಗಬೇಕಾ? 2026ರಲ್ಲಿ ಈ ಪ್ರಶ್ನೆಗೆ ಉತ್ತರ ಸಿಗುತ್ತದೆ. ಯಾರು ನಿಮ್ಮ ಮೂಲ ಸ್ವಭಾವವನ್ನು ಗೌರವಿಸುತ್ತಾರೋ, ಯಾರು ನಿಮ್ಮ ಗುರಿಯನ್ನು, ನಿಮ್ಮ ಕನಸನ್ನು ಅರ್ಥಮಾಡಿಕೊಳ್ಳುತ್ತಾರೋ ಅವರ ಜತೆ ನಿಮ್ಮ ಸಂಬಂಧ ಗಟ್ಟಿಯಾಗುತ್ತದೆ. ಯಾರು ನಿಮ್ಮ ಸ್ವಾತಂತ್ರ್ಯವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾರೋ, ಯಾರು ನಿಮ್ಮ ರೆಕ್ಕೆ ಕತ್ತರಿಸಲು ನೋಡುತ್ತಾರೋ ಅವರಿಂದ ನೀವು ಶಾಶ್ವತವಾಗಿ ದೂರವಾಗುತ್ತೀರಿ. ವಿವಾಹಕ್ಕೆ ಕಾಯುತ್ತಿರುವ ಧನುರಾಶಿಯವರಿಗೆ 2026ರಲ್ಲಿ ಸ್ನೇಹದಿಂದ ಪ್ರೀತಿಗೆ ಬೆಳೆಯುವ ಒಬ್ಬ ಉತ್ತಮ ಸ್ನೇಹಿತನಂತಹ ಸಂಗಾತಿ ಸಿಗುವ ಯೋಗವಿದೆ. ವಿವಾಹಿತರಿಗೆ ಒಂದು ಮಾತು ಮುಖ್ಯ: ನಿಮ್ಮ ಒಳಗಿನ ಪ್ರಶ್ನೆಗಳನ್ನು, ಅಸಮಾಧಾನಗಳನ್ನು ಮೌನವಾಗಿ ಇಟ್ಟುಕೊಳ್ಳಬೇಡಿ. ಸಂಗಾತಿಯ ಬಳಿ ನೇರವಾಗಿ ಮಾತನಾಡಿ. ಸತ್ಯವೇ ನಿಮ್ಮ ಸಂಬಂಧದ ರಕ್ಷಕ. ಸುಳ್ಳಿನ ಮೇಲೆ ಕಟ್ಟಿದ ಅರಮನೆಗಿಂತ ಸತ್ಯದ ಮೇಲೆ ಕಟ್ಟಿದ ಗುಡಿಸಲು ಲೇಸು. ಕುಟುಂಬ ಮತ್ತು ಆರೋಗ್ಯ, ಫ್ಯಾಮಿಲಿ ಆ್ಯಂಡ್ ಹೆಲ್ತ್, ನಿಯಂತ್ರಣ ಬಿಡುವುದು. ಕುಟುಂಬ, ಪೋಷಕರು ಮತ್ತು ಮಕ್ಕಳ ವಿಚಾರದಲ್ಲಿ 2026 ನಿಮಗೆ ಹೊಸ ದೃಷ್ಟಿಕೋನ ಕೊಡುತ್ತದೆ. ಇಷ್ಟು ದಿನ ನೀವು ಮನೆಯಲ್ಲಿ ಎಲ್ಲವನ್ನೂ ಸರಿಪಡಿಸಲು, ಎಲ್ಲರನ್ನೂ ತಿದ್ದಲು ಓಡಿದ್ದೀರಿ. ಈ ವರ್ಷ ನೀವೊಂದು ದೊಡ್ಡ ಪಾಠ ಕಲಿಯುತ್ತೀರಿ. ನಾನು ಎಲ್ಲವನ್ನೂ ನಿಯಂತ್ರಿಸಬೇಕಿಲ್ಲ, ಕೆಲವೊಮ್ಮೆ ಕಾಲವೇ ಎಲ್ಲವನ್ನೂ ಸರಿಪಡಿಸುತ್ತದೆ. ಪೋಷಕರ ಆರೋಗ್ಯದ ಕಡೆ, ವಿಶೇಷವಾಗಿ ತಂದೆಯ ಸಮಾನರಾದವರ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನ ಬೇಕಾಗಬಹುದು. ಆದರೆ ಅವರ ಆಶೀರ್ವಾದ ನಿಮಗೆ ಒಳಗಿನ ಶಾಂತಿ ನೀಡುತ್ತದೆ.
ಮಕ್ಕಳ ವಿಚಾರದಲ್ಲಿ ಅವರ ಶಿಕ್ಷಣ ಅಥವಾ ವಿದೇಶ ಪ್ರಯಾಣಕ್ಕೆ ಸಂಬಂಧಿಸಿದ ಮುಖ್ಯ ನಿರ್ಧಾರಗಳು ಆಗಬಹುದು. ಆರೋಗ್ಯದ ವಿಚಾರಕ್ಕೆ ಬಂದರೆ, ಧನುರಾಶಿಯವರೇ, ನಿಮ್ಮ ದೇಹ ನಿಮ್ಮ ಮನಸ್ಸಿನ ಕನ್ನಡಿ. ಅತಿಯಾದ ಓಡಾಟ, ಒಂದೇ ಕಡೆ ಕೂರದ ಸ್ವಭಾವ ಮತ್ತು ಒಳಗಿನ ಅಶಾಂತಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. 2026ರಲ್ಲಿ ಕಾಲು, ತೊಡೆ, ಸೊಂಟ ಮತ್ತು ಜೀರ್ಣಕ್ರಿಯೆಯ ಕಡೆ ಸ್ವಲ್ಪ ಹೆಚ್ಚು ಗಮನ ಬೇಕಾಗಬಹುದು. ಬೊಜ್ಜು ಬರದಂತೆ ಎಚ್ಚರವಹಿಸಿ. ನಿಯಮಿತ ನಡೆಗೆ, ಸ್ವಲ್ಪ ಪ್ರಕೃತಿಯ ಸಂಪರ್ಕ ಮತ್ತು ದೇಹಕ್ಕೆ ವಿಶ್ರಾಂತಿ ನೀಡುವುದು ನಿಮ್ಮ ಆರೋಗ್ಯದ ಕೀಲಿ. ಆಧ್ಯಾತ್ಮಿಕತೆ ಮತ್ತು ಪರಿಹಾರಗಳು, ಸ್ಪಿರಿಚುಯಾಲಿಟಿ ಆಂಡ್ ರೆಮಿಡೀಸ್. ಆಧ್ಯಾತ್ಮಿಕವಾಗಿ 2026 ಧನುರಾಶಿಯವರಿಗೆ ಗುರುಕೃಪೆಯ ವರ್ಷ, ಸಾಕ್ಷಾತ್ ದೈವಾನುಗ್ರಹದ ವರ್ಷ. ನೀವು ಯಾವತ್ತೂ ಬದುಕಿನಲ್ಲಿ ಅರ್ಥ ಹುಡುಕುವವರು. ಈ ವರ್ಷ ಆ ಅರ್ಥ ಸ್ವಲ್ಪ ಸ್ಪಷ್ಟವಾಗುತ್ತದೆ. ನಾನು ಯಾಕೆ ಹುಟ್ಟಿದೆ ಎಂಬ ಪ್ರಶ್ನೆಗೆ ಉತ್ತರ ಸಿಗುವಂತಿದೆ. ಒಳ್ಳೆಯ ಗುರುಗಳ ಸಂಪರ್ಕ, ಧ್ಯಾನ ಶಿಬಿರ, ಮಂತ್ರಜಪ ಅಥವಾ ಧರ್ಮಯಾತ್ರೆ ಹೋಗಲು ಅವಕಾಶ ಸಿಗಬಹುದು. ನೀವು ಅರ್ಥಮಾಡಿಕೊಳ್ಳುತ್ತೀರಿ, ನಂಬಿಕೆ ಅಂಧವಲ್ಲ, ಅದು ಸ್ವಂತ ಅನುಭವದಿಂದ ಹುಟ್ಟುತ್ತದೆ. ಸರಳ ಆದರೆ ಫಲಕಾರಿಯಾದ ಪರಿಹಾರಗಳು. ಗುರುಸ್ಮರಣೆ. ಪ್ರತಿ ಗುರುವಾರ ದಕ್ಷಿಣಾಮೂರ್ತಿ ಅಥವಾ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಿಸಿ. ಹಳದಿ ಬಣ್ಣ. ನಿಮ್ಮ ಅದೃಷ್ಟ ಬಣ್ಣ ಹಳದಿ. ಗುರುವಾರ ಹಳದಿ ಬಟ್ಟೆ ಧರಿಸಿ ಅಥವಾ ಹಳದಿ ಹೂವನ್ನು ದೇವರಿಗೆ ಇಡಿ. ಜ್ಞಾನದಾನ. ಪುಸ್ತಕಗಳನ್ನು ದಾನ ಮಾಡಿ ಅಥವಾ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ. ಇದು ಗುರುವಿಗೆ ಅತ್ಯಂತ ಪ್ರಿಯವಾದ ಸೇವೆ. ಗೌರವ. ನಿಮ್ಮ ಜೀವನದಲ್ಲಿ ಮಾರ್ಗದರ್ಶನ ನೀಡಿದ ಶಿಕ್ಷಕರಿಗೆ ಅಥವಾ ಹಿರಿಯರಿಗೆ ಗೌರವ ಸಲ್ಲಿಸಿ. ಅವರ ಆಶೀರ್ವಾದವೇ ನಿಮ್ಮ ಕವಚ. ಅಂತಿಮ ಸಂದೇಶ, ವಿದಾಯ ಮತ್ತು ಹಾರೈಕೆ. ಧನುರಾಶಿಯವರೇ, 2026 ನಿಮಗೆ ಹೇಳುವುದು ಸಂದೇಶ ಒಂದೇ. ನೀವು ತಪ್ಪು ದಾರಿಯಲ್ಲಿರಲಿಲ್ಲ. ನೀವು ಕೇವಲ ದಾರಿ ಹುಡುಕುತ್ತಿದ್ದೀರಿ. ಈ ವರ್ಷ ಆ ರಾಜಮಾರ್ಗ, ಆ ಸತ್ಯದ ದಾರಿ ನಿಮ್ಮ ಮುಂದೆ ತೆರೆದಿದೆ. ಮುಂದೆ ನಡೆಯಿರಿ, ಜಗತ್ತು ನಿಮ್ಮನ್ನು ಅನುಸರಿಸುತ್ತದೆ. ಈ ಮಾತು ನಿಮ್ಮ ಹೃದಯಕ್ಕೆ ತಟ್ಟಿದರೆ, ನಿಮ್ಮ ದಾರಿ ಸ್ಪಷ್ಟವಾಗಲು ಕಾಮೆಂಟ್ನಲ್ಲಿ ಓಂ ಗುರುವೇ ನಮಃ ಅಥವಾ ಸತ್ಯಮೇವ ಜಯತೆ ಎಂದು ಬರೆಯಿರಿ. ಶುಭವಾಗಲಿ, ನಿಮ್ಮ ನಂಬಿಕೆ ಗೆಲ್ಲಲಿ. ಡಿವೈನ್ ಕನ್ನಡ.